आचार्य विरचितः श्री सिद्धांत शिखामणि पारायण ग्रंथः पंचदश परिच्छेदः भक्तस्थलांतर्गत नवविध लिंगस्थल प्रसंगः अत भक्तस्थलम् श्री रेणुक उवाच षष्ठलोक्त सदाचार संपन्नस्य यथा क्रमं लिंगस्थलानि कथ्यन्ते ಜೀವನ್ಮುಕ್ತಿ ಪರಾಣಿ ಚ. 15ನೆಯ ಪರಿಚ್ಛೇದವು ಭಕ್ತ ಸ್ಥಳಾಂತರ್ಗತವಾದ ನವವಿಧ ಲಿಂಗಸ್ಥಳ ಪ್ರಸಂಗವು. ಈಗ ಭಕ್ತಸ್ಥಳವು. ಹೇ ಅಗಸ್ತ್ಯನೇ, ಅಂಗ ಷಟ್ ಸ್ಥಳದಲ್ಲಿ ಹೇಳಿದ ಸದಾಚಾರ ಸಂಪನ್ನನಾದವನಿಗೆ ಜೀವನ್ಮುಕ್ತಿ ಪರವಾಗಿ ಹೇಳುವ ಲಿಂಗಸ್ಥಳಗಳು ಕ್ರಮಾನುಸಾರವಾಗಿ ಹೇಳಲ್ಪಡುತ್ತವೆ. ಅಗಸ್ತ್ಯ ಉವಾಚ ಭಕ್ತ ದೈತ್ಯಾವಸಾನಾನಿ ಷಡುಕ್ತಾನಿ ಸ್ಥಳಾನಿ ಚ ಲಿಂಗಸ್ಥಳಾನಿ ಕಾನೀಹ ಕಥ್ಯಂತೆ ಕತಿವಾ ಪುನಃ. ಹೇ ರೇಣುಕ ಗಣಾಧೀಶ್ವರನೇ, ಭಕ್ತನನ್ನೇ ಮೊದಲುಗೊಂಡು ಐಕ್ಯನೇ ಕೊನೆಯದಾಗಿರುವ 6 ಸ್ಥಳಗಳನ್ನು ನೀವು ಹೇಳಿದ್ದೀರಿ. ಈಗ ಲಿಂಗಸ್ಥಳಗಳೆಂದರೆ ಯಾವುವು? ಅವು ಪುನಃ ಎಷ್ಟು ವಿಧವಾಗಿ ಹೇಳಲ್ಪಡುತ್ತವೆ? ಶ್ರೀ ರೇಣುಕ ಉವಾಚ ಗುರುವಾದಿ ಜ್ಞಾನ ಶೂನ್ಯಾಂತಃ ಭಕ್ತಾದಿ ಸ್ಥಳ ಸಂಶ್ರಿತಾಃ ಸ್ಥಳಭೇದ ಪ್ರಕೀರ್ತಂತೆ ಪಂಚಾಶತ್ಸತ್ತಶ್ಚಾಧುನಾ. ಭಕ್ತಾದಿ ಸ್ಥಳಗಳನ್ನು ಆಶ್ರಯಿಸಿರುವ ದೀಕ್ಷಾ ಗುರುಸ್ಥಳವನ್ನೇ ಮೊದಲು ಮಾಡಿಕೊಂಡು ಜ್ಞಾನಶೂನ್ಯ ಸ್ಥಳದವರೆಗಿನ 57 ಪ್ರಕಾರದ ಸ್ಥಳಭೇದಗಳು ಹೇಳಲ್ಪಡುತ್ತವೆ. ಆದೌ ನವಸ್ಥಳಾನೀಹ ಭಕ್ತಸ್ಥಳ ಸಮಾಶ್ರಯಾತ್ ಕಥ್ಯಂತೆ ಗುಣಸಾರೇಣ ನಾಮಾನ್ಯೇಷಾಂ ಪೃಥಕ್ ಶೃಣು. ದೀಕ್ಷಾ ಗುರುಸ್ಥಳಂ ಪೂರ್ವಂ ತತಃ ಶಿಕ್ಷಾ ಗುರುಸ್ಥಳಂ ಪ್ರಜ್ಞಾ ಗುರುಸ್ಥಳಂ ಚಾತ ಕ್ರಿಯಾಲಿಂಗಸ್ಥಳಂ ತತಃ ಭಾವಲಿಂಗಸ್ಥಳಂ ಚಾತ ಜ್ಞಾನಲಿಂಗಸ್ಥಳಂ ತತಃ ಸ್ವಯಂ ಪರಂ ಚರಂ ಚೇತಿ ತೇಷಾಂ ಲಕ್ಷ್ಮಣ ಮುಚ್ಯತೆ. ಇವುಗಳಲ್ಲಿ ಭಕ್ತಸ್ಥಳವನ್ನು ಆಶ್ರಯಿಸಿರುವ 9 ಅವಾಂತರ ಸ್ಥಳಗಳು ಗುಣಶ್ರೇಷ್ಠತ್ವದಿಂದ ಹೇಳಲ್ಪಡುತ್ತವೆ. ಇವುಗಳ ಹೆಸರುಗಳನ್ನು ಬೇರೆ ಬೇರೆಯಾಗಿ ಕೇಳು. ಮೊದಲನೆಯದು ದೀಕ್ಷಾ ಗುರುಸ್ಥಳವು, ಅನಂತರ ಶಿಕ್ಷಾ ಗುರುಸ್ಥಳವು, ಅದಾದ ಮೇಲೆ ಪ್ರಜ್ಞಾ ಅಂದ್ರೆ ಜ್ಞಾನ ಗುರುಸ್ಥಳವು, ನಂತರ ಕ್ರಿಯಾಲಿಂಗ ಸ್ಥಳವು, ಅದಾದ ಮೇಲೆ ಭಾವಲಿಂಗ ಸ್ಥಳವು, ನಂತರ ಜ್ಞಾನಲಿಂಗ ಸ್ಥಳವು, ತರುವಾಯ ಸ್ವಯಸ್ಥಳ, ಪರಸ್ಥಳ, ಚರಸ್ಥಳಗಳು ಹೇಳಲ್ಪಡುತ್ತವೆ. ಅವುಗಳ ಲಕ್ಷಣಗಳನ್ನು ಕ್ರಮವಾಗಿ ಹೇಳಲಾಗುವುದು. ಅತ ದೀಕ್ಷಾ ಗುರು ಸ್ಥಳಂ ದೀಯತೆ ಪರಮಂ ಜ್ಞಾನಂ ಕ್ಷೀಯತೆ ಪಾಶಬಂಧನಂ ಯಯಾ ದೀಕ್ಷೇತಿ ಸಾತಾಸ್ಯಾಂ ಗುರು ದೀಕ್ಷಾ ಗುರು ಸ್ಮೃತಃ. ಈಗ ದೀಕ್ಷಾ ಗುರುಸ್ಥಳವು ಯಾವುದರಿಂದ ಪರಮಶ್ರೇಷ್ಠವಾದ ಶಿವಜ್ಞಾನವು ಕೊಡಲ್ಪಡುವುದೋ ಮತ್ತು ಮಾಯಾಪಾಶ ರೂಪವಾದ ಬಂಧನವು ಕ್ಷಯಿಸಲ್ಪಡುವುದೋ ಅದುವೇ ದೀಕ್ಷೆಯು. ಆ ದೀಕ್ಷೆಯಲ್ಲಿ ದೀಕ್ಷೆ ಮಾಡುವಲ್ಲಿ ಯಾರು ಗುರುವೋ ಅವನು ದೀಕ್ಷಾ ಗುರುವೆಂದು ನೆನೆಯಲ್ಪಡುವನು. ಗುಣಾತೀತಂ ಗುಕಾರಂಚ ರೂಪಾತೀತಂ ರುಕಾರಕಂ ಗುಣಾತೀತಮ ರೂಪಂ ಚ ಯೋ ದದ್ಯಾತ್ ಸ ಗುರು ಸ್ಮೃತಃ. ಗುಕಾರವೆಂದರೆ ಗುಣಾತೀತ ಅಂದ್ರೆ ಪ್ರಾಕೃತ ಗುಣಾತೀತವೆಂದರ್ಥ, ಮತ್ತು ರುಕಾರವೆಂದರೆ ರೂಪಾತೀತ ಮಾಯಾ ರೂಪವನ್ನು ಮೀರಿದ್ದು ಎಂದರ್ಥ. ಹೀಗೆ ಗುಣಾತೀತವು ಮತ್ತು ರೂಪಾತೀತವಾದ ಗುಣತ್ರಯವನ್ನು ಮೀರಿದ ಜ್ಯೋತಿರ್ಮಯವಾದ ಬಿಂದು ಸಂಬಂಧವಾದ ಕಲಾರೂಪವಿಲ್ಲದ ಚಿನ್ಮಯ ವಸ್ತುವನ್ನು ಯಾವನು ಕೊಡುವನು, ಯಾವನು ಉಪದೇಶಿಸಿ ತಿಳಿಸಿಕೊಡುವನು ಅವನಿಗೆ ಗುರುವೆಂದು ನೆನೆಯಲ್ಪಡುವನು. ಆಚಿನೋತಿ ಚ ಶಾಸ್ತ್ರಾರ್ಥಾನ್ ಆಚಾರ್ಯ ಸ್ಥಾಪಯತ್
ನಿತ್ಯಲಂ ಸ್ವಯಂ ಆಚಾರತೆ ಯಸ್ಮಾತ್ ಆಚಾರ್ಯಸ್ತೇನ ಚೋಚ್ಯತೆ. ಶಾಸ್ತ್ರಾರ್ಥಗಳನ್ನು ಅಂದ್ರೆ ಶಿವಾಗಮ ಶಾಸ್ತ್ರ ರಹಸ್ಯಾರ್ಥಗಳನ್ನು ಯಾರು ಸಂಗ್ರಹಿಸುತ್ತಾರೆಯೋ, ಆಚಾರದಲ್ಲಿ ವೀರಶೈವಾಚಾರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಶಿಷ್ಯರನ್ನು ನಿಯೋಜಿಸುವನು ಮತ್ತು ತಾನು ಆಚರಿಸುವನು, ಅವನೇ ಆಚಾರ್ಯನೆಂದು ಹೇಳಲ್ಪಡುತ್ತಾನೆ. ಶ್ರದ್ಧಾತೀನ ಯೋಗೇನ ಯತೇತ್ಯಸ್ತು ದೇಶಿಕಃ ಮಾಯಾಬ್ಧಿತಾರಣೋಪಾಯ ಏತೈರ್ವಿಶ್ವಗುರು ಶಿವಃ. ಯಾವ ದೇಶಿಕನಂದ್ರೆ ಗುರು ಷಡ್ಧ್ವಜಗಳನ್ನು ವರ್ಣಾದ್ವ, ಪದಾದ್ವ, ಮಂತ್ರಾದ್ವ, ಭುವನಾದ್ವ, ತತ್ವಾದ್ವ, ಕಲಾದ್ವಗಳನ್ನು ಮೀರಿದ ಉಪಾಯದಿಂದ ಶಿವಯೋಗದಲ್ಲಿ ಯತ್ನಶೀಲನಾಗುತ್ತಾನೆಯೋ ಅವನೇ ವಿಶ್ವಗುರು, ಅವನೇ ಶಿವ. ಅಖಂಡಂ ಯೇನ ಚೈತನ್ಯಂ ವ್ಯಜ್ಯತೆ ಸರ್ವವಸ್ತುಷು ಆತ್ಮಯೋಗ ಪ್ರಭಾವೇನ ಸ ಗುರುರ್ವಿಶ್ವಭಾಸಕಃ ಇತಿ. ತನ್ನ ಆತ್ಮಯೋಗ ಪ್ರಭಾವದಿಂದ ಶಿವದಾತ್ಮ ಯೋಗದ ಯಾವ ದೇಶಿಕನೇ ಜಗತ್ತಿನ ಎಲ್ಲ ವಸ್ತುಗಳಲ್ಲಿ ಅಖಂಡವಾದ ಚೈತನ್ಯವೇ ತೋರುವುದೋ ಅಂತಹ ಆ ಗುರುವನ್ನು ವಿಶ್ವಭಾಸಕನೆಂದು ಕರೆಯುತ್ತಾರೆ. ಇಲ್ಲಿಗೆ ದೀಕ್ಷಾ ಗುರುಸ್ಥಳವು ಮುಗಿಯಿತು. ಅತ ಶಿಕ್ಷಾ ಗುರುಸ್ಥಲಂ ದೀಕ್ಷಾ ಗುರುರಸೌ ಶಿಕ್ಷಾ ಹೇತು ಶಿಷ್ಯಸ್ಯ ಬೋಧಕಃ ಪ್ರಶ್ನೋತ್ತರ ಪ್ರವಕ್ತಾ ಚ ಶಿಷ್ಯ ಗುರುರಿತೀರ್ಯತೆ. ಈಗ ಶಿಕ್ಷಾ ಗುರುಸ್ಥಳವು. ಆ ದೀಕ್ಷಾ ಗುರುವೇ ಶಿಷ್ಯನಿಗೆ ಬೋಧಕನಾಗಿ ಮತ್ತು ಪ್ರಶ್ನೋತ್ತರಗಳಿಗೆ ಪ್ರವಕ್ತಕನಾಗಿ ಶಿಕ್ಷಣಕ್ಕೆ ಕಾರಣವಾಗಿರುವುದರಿಂದ ಅವನನ್ನು ಶಿಕ್ಷಾ ಗುರುವೆಂದು ಕರೆಯಲಾಗಿದೆ. ಬೋಧಕೋಯಂ ಸಮಾಖ್ಯಾತೋ ಬೋಧ್ಯಮೇತದಿತಿ ಸ್ಫುಟಂ ಶಿಷ್ಯೇ ನಿಯುಜ್ಯತೆ ಯೇನ ಸ ಶಿಕ್ಷಾ ಗುರುರುಚ್ಯತೆ. ಈ ಗುರುವು ಬೋಧಕನೆಂದು ಹೇಳಲ್ಪಡುತ್ತಾನೆ. ಈ ಶಿವಯೋಗ ಜ್ಞಾನವು ಬೋಧ್ಯವೆಂದು ನಿಶ್ಚಯವಾಗಿ ತಿಳಿದುಕೊಳ್ಳಬೇಕು. ಈ ಬೋಧಕ ಭಾವನೆಯು ಯಾವ ಗುರುವಿನಿಂದ ಶಿಷ್ಯನಲ್ಲಿ ನಿಯೋಜಿಸಲ್ಪಡುತ್ತದೆಯೋ ಅವನು ಶಿಕ್ಷಾ ಗುರು ಎಂದು ಹೇಳಲ್ಪಡುತ್ತಾನೆ. ಸಂಸಾರ ತಿಮಿರೋ ನ್ಯಾಥಿ ಶರಶ್ಚಂದ್ರ ಮರೀಚಯಃ ವಾಚೋ ಯಸ್ಯ ಪ್ರವರ್ತಂತೆ ತಮಾಚಾರ್ಯಂ ಪ್ರಚಕ್ಷತೆ. ಯಾವನ ಉಪದೇಶ ವಾಕ್ಯಗಳು ಸಂಸಾರವೆಂಬ ಅಂಧಕಾರವನ್ನು ತೊಲಗಿಸುವಲ್ಲಿ ಶರತ್ಕಾಲದ ಚಂದ್ರನ ಕಿರಣಗಳಂತೆ ಕಾರ್ಯಗೈಯುವುದೋ ಅವನನ್ನು ಆಚಾರ್ಯನೆಂದು ಕರೆಯುತ್ತಾರೆ. ದದಾತಿ ಪತಿ ಜ್ಞಾನಂ ಜಗನ್ಮಾಯಾ ನಿವರ್ತಕಂ ಅದ್ವೈತ ವಾಸನೋಪಾಯಂ ತಮಾಚಾರ್ಯವರಂ ವಿದುಹು. ಜಗದ್ರೂಪವಾದ ಮಾಯೆಯನ್ನು ನಿವರ್ತನಗೊಳಿಸುವ ತೊಲಗಿರುವ ಪ್ರತಿಜ್ಞಾನವನ್ನು ಶಿವಜ್ಞಾನವನ್ನು ಯಾವಾತನು ಕೊಡುತ್ತಾನೆಯೋ ಮತ್ತು ಅದ್ವೈತ ಶಿವಾದ್ವೈತ ವಾಸನೆಗೆ ಸಾಧನವಾದ ಆ ಗುರುವನ್ನು ಆಶ್ಚರ್ಯ ಶ್ರೇಷ್ಠರೆಂದು ಹೇಳುತ್ತಾರೆ. ಪೂರ್ವ ಪಕ್ಷಂ ಸಮಾಧಾಯ ಜಗದ್ಭೇದ ವಿಕಲ್ಪನಂ ಅದ್ವೈತ ಕೃತ ಸಿದ್ಧಾಂತೋ ಗುರುರೇಶ ಗುಣಾಧಿಕಃ. ಜಗತ್ತಿನ ಭೇದ ರೂಪವಾದ ವಿಕಲ್ಪಾದಿಗಳನ್ನು ಪೂರ್ವಪಕ್ಷ ರೂಪದಲ್ಲಿ ಗ್ರಹಿಸಿಕೊಂಡು ಅವುಗಳ ನಿರಸನಗೊಳಿಸಿ ಶಿವಾದ್ವೈತ ಸಿದ್ಧಾಂತವನ್ನು ಸಿದ್ಧಗೊಳಿಸುವ ಈ ಶಿಕ್ಷಾ ಗುರುವೇ ಗುಣಾಧಿಕನು, ಶ್ರೇಷ್ಠನು. ಪೂರ್ವ ಪಕ್ಷವಾದ ದ್ವೈತ ಸಿದ್ಧಾಂತವನ್ನು ಖಂಡಿಸಿ ಶಿವಾದ್ವೈತ ಸಿದ್ಧಾಂತವನ್ನು ಬೋಧಿಸುವವನೇ ಶಿಕ್ಷಾ ಗುರುವು. ಸಂದೇಹವನ ಸಂದೋಹ ಸಮುಚ್ಛೇದ ಕುಠಾರಿಕಾ ಯತ್ಸೂಕ್ತಿ ಧಾರಾ ವಿಮಲ ಸಗುರುಣಾಂ ಶಿಖಾಮಣಿ. ಸಂದೇಹಗಳೆಂಬ ನಿಬಿಡವಾದ ಅರಣ್ಯವನ್ನು ಕತ್ತರಿಸಿ ಹಾಕುವ ಕೊಡಲಿಯಂತಿರುವ ನಿರ್ಮಲವಾದ ಸದುಪದೇಶವೆಂಬ ವಾಗ್ಜರಿ ಯಾರಿಗೆ ಇರುವುದೋ ಆ ಶಿಕ್ಷಾ ಗುರುವ ಗುರುಗಳಿಗೆಲ್ಲ ಶಿಖಾಮಣಿಯಾಗಿದ್ದಾನೆ. ಯತ್ಸೂಕ್ತಿ ದರ್ಪಣ ಭೋಗೆ ನಿರ್ಮಲೆ ದೃಶ್ಯತೆ ಸದಾ ಮೋಕ್ಷ ಶ್ರೀರ್ಬಿಂಬ ರೂಪೇಣ ಸಗುರುರ್ಭವತಾರಕಃ. ಯಾರು ಉಪದೇಶವೆಂಬ ನಿರ್ಮಲವಾದ ದರ್ಪಣದ ವಿಸ್ತಾರದಲ್ಲಿ ಮೋಕ್ಷ ಲಕ್ಷ್ಮಿ ಬಿಂಬ ರೂಪದಿಂದ ಕಾಣುವಳೋ ಆ ಶಿಕ್ಷಾ ಗುರುವೇ ಭವತಾರಕನು. ಶಿಷ್ಯಾಣಾಂ ಹೃದಯಾಲೇಖ್ಯಂ
प्रद्योतयति यः स्वयं ज्ञानदीपिकयानेन गुरुणा कः समो भवेत्। ಶಿಷ್ಯರ ಹೃದಯ ಕಮಲದಲ್ಲಿರುವ ಅವರ ನಿಜ ರೂಪದ ಚಿತ್ರವನ್ನು ತನ್ನ ಜ್ಞಾನದೀಪದಿಂದ ಯಾರು ಪ್ರಕಾಶಗೊಳಿಸುವನೋ ಅಂತಹ ಶಿಕ್ಷಾ ಗುರುವಿಗೆ ಯಾರು ತಾನೇ ಸಮಾನರಾಗುವರು. परमाद्वैत विज्ञान परमौषधिदानतः संसार रोग निर्माति देशिकः केन लभ्यते इति शिक्षा गुरुस्थलम्. ಪರಮಾದ್ವೈತ ವಿಜ್ಞಾನವೆಂಬ ಶ್ರೇಷ್ಠವಾದ ಶಿವಾದ್ವೈತ ಜ್ಞಾನವೆಂಬ ಉತ್ಕೃಷ್ಟ ಔಷಧವನ್ನು ಕೊಡುವುದರ ಮೂಲಕ ಸಂಸಾರ ಎಂಬ ರೋಗವನ್ನು ಪರಿಹರಿಸುವ ಈ ಶಿಕ್ಷಾ ಗುರು ಎಂಬ ದೇಶಕನು ಯಾರಿಗೆ ತಾನೇ ಲಭ್ಯವಾಗಬಲ್ಲನು. ಶಕ್ತಿಪಾತ ರೂಪವಾದ ಸಾತ್ವಿಕ ಭಾವ ಸಹಿತರಾದವರಿಗೆ ಮಾತ್ರ ಇಂತಹ ಗುರು ದೊರೆಯುತ್ತಾನೆ. ಇಲ್ಲಿಗೆ ಶಿಕ್ಷಾ ಗುರು ಸ್ಥಳವು ಮುಗಿಯಿತು. ಶಿವಾರ್ಪಣಮಸ್ತು. ಧನ್ಯವಾದಗಳು. ಧನ್ಯವಾದಗಳು. ಜ್ಞಾನ ಗುರುಸ್ಥಲಂ ಉಪದೇಶೋಪದೇಶಾನಾಂ ಸಂಶಯಚ್ಛೇದಕಾರಕಃ ಸಮ್ಯಕ್ ಜ್ಞಾನ ಪ್ರದಃ ಸಾಕ್ಷಾತ್ ಏಷ ಜ್ಞಾನ ಗುರು ಸ್ಮೃತಃ. ಉಪದೇಶಗಳನ್ನು ಶಾಸ್ತ್ರದ ರಹಸ್ಯಾರ್ಥಗಳನ್ನು ಉಪದೇಶಿಸುವ ಅಂದ್ರೆ ಶಿಷ್ಯನ ಮನಸ್ಸಿನಲ್ಲಿರುವ ಸಂಶಯಗಳನ್ನು ನಿವಾರಣೆ ಮಾಡುವ ಮತ್ತು ಸಾಕ್ಷಾತ್ ಸಮ್ಯಕ ಜ್ಞಾನವನ್ನು ಪ್ರದಾನ ಮಾಡುವ ಶಿವಜ್ಞಾನವನ್ನು ಅನುಗ್ರಹಿಸುವ ಈ ಗುರುವೇ ಜ್ಞಾನಗುರುವೆಂದು ಕರೆಸಿಕೊಳ್ಳುವನು. ನಿರಸ್ತ ವಿಶ್ವ ಸಂಭೇದಂ ನಿರ್ವಿಕಾರಂ ಚಿದಂಬರಂ ಸಾಕ್ಷಾತ್ ಕರೋತಿ ಯೋ ಯುಕ್ತ್ಯ ಸ ಜ್ಞಾನ ಗುರುರುಚ್ಯತೆ. ಯಾವ ಗುರುವು ಯುಕ್ತಿಯಿಂದ ಶಿವಾದ್ವೈತ ಶಾಸ್ತ್ರದಲ್ಲಿ ಹೇಳಿದ ಯುಕ್ತಿ ಪ್ರಮಾಣಗಳಿಂದ ಮತ್ತು ಸ್ವಾನುಭಾವದಿಂದ ಜಗತ್ತಿನ ಯಾವ ಭೇದವೂ ಇಲ್ಲದಿರುವ ವಿಕಾರರಹಿತವಾದ ಚಿದಂಬರನನ್ನು ಅಂದ್ರೆ ಚಿದಾಕಾಶ ತತ್ವದ ಸ್ವರೂಪ ಪರಮಾತ್ಮನನ್ನು ತಾನು ಸಾಕ್ಷಾತ್ಕರಿಸಿಕೊಳ್ಳುವನೋ ಅವನೇ ಜ್ಞಾನಗುರು ಎಂದು ಹೇಳಲ್ಪಡುತ್ತಾನೆ. ಕಲಂಕವಾನ ಸೌ ಚಂದ್ರಃ ಕ್ಷಯವೃದ್ಧಿ ಪರಿಪ್ಲುತಃ ನಿಷ್ಕಲಂಕ ಸ್ಥಿತೋ ಜ್ಞಾನ ಚಂದ್ರಮಾ ನಿರ್ವಿಕಾರವಾನ್. ಚಂದ್ರನು ಅಂದ್ರೆ ಆಕಾಶ ಚಂದ್ರನು ಕಲಂಕ ಉಳ್ಳುವನು ಮತ್ತು ಕ್ಷಯ ವೃದ್ಧಿಗಳಿಂದ ಕೂಡಿಕೊಂಡಿರುವವನು ಆಗಿರುತ್ತಾನೆ. ಆದರೆ ಈ ಜ್ಞಾನ ಎಂಬ ಜ್ಞಾನಚಂದ್ರನು ನಿಷ್ಕಲಂಕಿಯೂ ನಿರ್ವಿಕಾರಿಯೂ ಆಗಿದ್ದಾನೆ. ಪಾರ್ಶ್ವಸ್ತತಿಮಿರಂ ಹಂತಿ ಪ್ರದೀಪೋ ಮಣಿ ನಿರ್ಮಿತಃ ಸರ್ವಗಾಮೇ ತಮೋ ಹಂತಿ ಬೋಧ ದೀಪೋ ನಿರಂಕುಶಃ. ಮಣಿಯಿಂದ ನಿರ್ಮಿಸಲ್ಪಟ್ಟ ದೀಪವು ಸಮೀಪದಲ್ಲಿರುವ ತಿಮಿರವನ್ನು ಅಂದ್ರೆ ಕತ್ತಲೆಯನ್ನು ನಾಶ ಮಾಡುವುದು. ಆದರೆ ನಿರಂಕುಶವಾದ ಅದರ ಅಪರಿಚಿನ್ನವಾದ ಬೋಧ ದೀಪವು ಶಿವಜ್ಞಾನ ದೀಪವು ಎಲ್ಲೆಡಲ್ಲಿರುವ ಅಂದ್ರೆ ತಾಮಸನ್ನು ಅಂದ್ರೆ ಅಜ್ಞಾನವನ್ನು ನಾಶ ಮಾಡುತ್ತದೆ. ಸರ್ವಾರ್ಥ ಸಾಧಕ ಜ್ಞಾನ ವಿಶೇಷಾದೇಶ ತತ್ಪರಃ ಜ್ಞಾನಾಚಾರ್ಯ ಸಮಸ್ತಾನಾಂ ಅನುಗ್ರಹಕರ ಶಿವಃ. ಸರ್ವಾರ್ಥ ಸಾಧಕವಾದ ಅಂದ್ರೆ ಭೋಗ ಮೋಕ್ಷಗಳಿಗೆ ಸಾಧಕವಾದ ಜ್ಞಾನ ವಿಶೇಷವನ್ನು ಅಂದ್ರೆ ಶಿವಾದ್ವೈತ ಜ್ಞಾನವನ್ನು ಆದೇಶಿಸುವುದರಲ್ಲಿ ಅಂದ್ರೆ ಉಪದೇಶಿಸುವಲ್ಲಿ ತತ್ಪರನಾದ ಮತ್ತು ಎಲ್ಲಾ ಮುಮುಕ್ಷಗಳಿಗೆ ಅನುಗ್ರಹವನ್ನು ಮಾಡುವ ಜ್ಞಾನಾಚಾರ್ಯನು ಸಾಕ್ಷಾತ್ ಶಿವನೇ ಆಗಿದ್ದಾನೆ. ಕಟಾಕ್ಷ ಚಂದ್ರಮಾಯಶ್ಚ ಜ್ಞಾನ ಸಾಗರ ವರ್ಧನಃ ಸಂಸಾರ ತಿಮಿರಚ್ಛೇದಿ ಸ ಗುರುರ್ಜ್ಞಾನ ಪಾರಗಃ. ಯಾವ ಗುರುವಿನ ಕೃಪಾ ಕಟಾಕ್ಷವೆಂಬ ಚಂದ್ರನು ಶಿಷ್ಯನ ಜ್ಞಾನ ಸಾಗರವನ್ನು ಹೆಚ್ಚಿಸುವನು ಮತ್ತು ಸಾಗರವೆಂಬ ಕತ್ತಲೆಯನ್ನು ಹೋಗಲಾಡಿಸುವನು ಆ ಗುರುವೇ ಜ್ಞಾನ ಪರಾಂಗತನು. ಬಹಿಸ್ತಿಮಿರ ವಿಚ್ಛೇತ್ತ ಭಾನುರೇಶ ಪ್ರಕೀರ್ತಿತಃ ಬಹಿರಂತಸ್ತಮಚ್ಛೇದಿ ವಿಭುರ್ದೇಶಿಕ ಭಾಸ್ಕರಃ. ಈ ಕಾರಣವು ಸೂರ್ಯನ ಬಹಿರಂಗದಲ್ಲಿರುವ ಕತ್ತಲೆಯನ್ನು ಕಳೆಯುವನೆಂದು
ಇರುವನು. ಆದರೆ ಈ ವಿಭುವಾದ ಅಂದ್ರೆ ಚಿದ್ವ್ಯಾಪಕವಾದ ದೇಶಿಕ ಎಂಬ ಭಾಸ್ಕರನು, ಜ್ಞಾನಗುರು ಎಂಬ ಸೂರ್ಯನು ಹೊರ ಒಳಗಿನ ಅಜ್ಞಾನವನ್ನು ದೂರ ಮಾಡುವನು. ಕಟಾಕ್ಷಲೇಶ ಮಾತ್ರೇಣ ವಿನಾ ಧ್ಯಾನಾದಿಕಲ್ಪನಂ ಶಿವತ್ವಂ ಭಾವಯೇದ್ಯತ್ರ ಸತ್ವೇದ ಶಾಂಭವೋ ಮತಃ. ಧ್ಯಾನ ಧಾರಾಣಾದಿ ಅಷ್ಟಾಂಗ ಯೋಗಗಳನ್ನು ಮಾಡಿದ ಯಾವ ಗುರುವಿನ ಸ್ವಲ್ಪವೂ ಆದ ಕೃಪಾ ಕಟಾಕ್ಷದಿಂದಲೇ ಶಿಷ್ಯನಲ್ಲಿ ಶಿವತ್ವವು ಅಂದ್ರೆ ಶಿವನೇ ನಾನೆಂಬ ಜ್ಞಾನವು ವ್ಯಕ್ತವಾಗುವುದು. ಆ ವೇದವು ಗುರುವಿನಿಂದ ಅನುಗ್ರಹಿಸಲ್ಪಟ್ಟ ಶಿವಾತ್ಮ ಸಮಾವೇಶವು ಶಾಂಭವಿ ಜ್ಞಾನವೆಂದು ಕರೆಯಲಾಗುತ್ತದೆ. ಶಿವವೇದ ಕರೆ ಜ್ಞಾನೇ ದತ್ತೇ ಯೇನ ಸುನಿರ್ಮಲೇ ಜೀವನ್ಮುಕ್ತೋ ಭವೋಚ್ಚಿಷ್ಯಃ ಸ ಗುರು ಜ್ಞಾನ ಸಾಗರಃ. ಶಿಷ್ಯನಲ್ಲಿ ಶಿವ ವೇದವನ್ನುಂಟು ಮಾಡುವ ಶಿವಾತ್ವವನ್ನು ಸಮಾವೇಶಗೊಳಿಸುವ ನಿರ್ಮಲವಾದ ಜ್ಞಾನವು ಯಾವ ಗುರುವಿನಿಂದ ಕೊಟ್ಟಾನೋ ಶಿಷ್ಯನು ಜೀವನ್ಮುಕ್ತನಾಗುವನು. ಆ ಗುರುವೇ ಜ್ಞಾನಸಾಗರನು. ಇಲ್ಲಿಗೆ ಪ್ರಜ್ಞಾ ಗುರುಸ್ಥಳವು ಮುಗಿಯಿತು. ಇತಿ ಜ್ಞಾನ ಗುರುಸ್ಥಲಂ ಅಥಃ ಕ್ರಿಯಾಲಿಂಗಸ್ಥಲಂ ಗುರೋರ್ವಿಜ್ಞಾನ ಯೋಗೇನ ಕ್ರಿಯಾ ಯತ್ರ ವಿಲೀಯತೆ ತತ್ಕ್ರಿಯಾಲಿಂಗಮಾಖ್ಯಾತಂ ಸರ್ವೈರಾಗಮಪಾರಗೈಃ. ಜ್ಞಾನ ಗುರುವಿನಿಂದ ದೊರೆತ ಅನುಭವಾತ್ಮಕ ಜ್ಞಾನ ಸಂಬಂಧದಿಂದ ಯಾವ ಲಿಂಗದಲ್ಲಿ ಎಲ್ಲಾ ಕ್ರಿಯೆಗಳು ವಿಲಯಗೊಳ್ಳುವವೋ ಆ ಲಿಂಗಕ್ಕೆ ಎಲ್ಲರೂ ಶಿವಾಗಮಗಳಲ್ಲಿ ಪಾರಂಗತರಾದವರು ಎಲ್ಲಾ ವೀರಶೈವಾಚಾರ್ಯರು ಕ್ರಿಯಾಲಿಂಗವೆಂದು ಹೇಳುತ್ತಾರೆ. ಪರಾನಂದ ಚಿದಾಕಾರಂ ಪರಬ್ರಹ್ಮೈವ ಕೇವಲಂ ಲಿಂಗಂ ಸದ್ರೂಪತಾಪನ್ನಂ ಲಕ್ಷ್ಯತೆ ವಿಶ್ವಸಿದ್ಧಯೇ. ಪರಮಾನಂದ ಸ್ವರೂಪವು ಚಿದ್ರೂಪವೂ ಆದ ಆ ಕೇವಲ ಬ್ರಹ್ಮವೇ ಪರಬ್ರಹ್ಮವೇ ವಿಶ್ವದಲ್ಲಿಯ ಎಲ್ಲ ಸತ್ಕ್ರಿಯೆಗಳ ಸಿದ್ಧಿಗಾಗಿ ಸದ್ರೂಪತೆಯನ್ನು ತಾಳಿ ಇಷ್ಟಲಿಂಗ ರೂಪದಲ್ಲಿ ಕುರುಹಾಗಿ ದೊರೆತಿದೆ. ಲಿಂಗಮೇವ ಪರಂ ಜ್ಯೋತಿಃ ಭವತಿ ಬ್ರಹ್ಮ ಕೇವಲಂ ತಸ್ಮಾತ್ ತತ್ಪೂಜನಾದೇವ ಸರ್ವಕರ್ಮ ಫಲೋದಯಃ. ಪರಂ ಜ್ಯೋತಿ ಸ್ವರೂಪವಾದ ಕೇವಲ ಸ್ವರೂಪದ ಒಂದೇ ಆದ ಆ ಪರಬ್ರಹ್ಮವೇ ಈ ಲಿಂಗವು ಇಷ್ಟಲಿಂಗವು. ಆದ್ದರಿಂದ ಈ ಲಿಂಗದ ಪೂಜೆಯಿಂದಲೇ ಎಲ್ಲ ಸತ್ಕರ್ಮಗಳು ಫಲಿಸುವವು. ಪರಿತ್ಯಜ್ಯ ಕ್ರಿಯಾ ಸರ್ವಾ ಲಿಂಗ ಪೂಜೈಕ ತತ್ಪರಾಃ ವರ್ತಂತೆ ಯೋಗಿನಾ ಸರ್ವೇ ತಸ್ಮಾ ಲಿಂಗ ವಿಶಿಷ್ಯತೆ. ಆದ್ದರಿಂದ ಎಲ್ಲ ಶಿವಯೋಗಿಗಳು ಬೇರೆಲ್ಲಾ ಕ್ರಿಯೆಗಳನ್ನು ತ್ಯಜಿಸಿ ಶಿವಲಿಂಗ ಪೂಜೆಯೊಂದರಲ್ಲಿಯೇ ತತ್ಪರರಾಗಿ ಇರುತ್ತಾರೆ. ಅಂತೆಯೇ ಕ್ರಿಯಾಲಿಂಗವು ಸರ್ವೋತ್ಕೃಷ್ಟವಾಗಿದೆ. ಯಜ್ಞಾಧಯ ಕ್ರಿಯಾ ಸರ್ವ ಲಿಂಗ ಪೂಜಾಂಶು ಸಂಮಿತಃ ಇತಿ ಯತ್ ಪೂಜ್ಯತೆ ಸಿದ್ಧೈಃ ತತ್ ಕ್ರಿಯಾಲಿಂಗ ಮುಚ್ಯತೆ. ಯಜ್ಞ ಯಾಗ ಮೊದಲಾದ ಎಲ್ಲ ಕ್ರಿಯೆಗಳು ಈ ಇಷ್ಟಲಿಂಗ ಪೂಜೆಯ ಫಲದ ಒಂದು ಅಂಶಕ್ಕೆ ಸಮನಾಗಿರುತ್ತದೆ. ಈ ರೀತಿಯಾಗಿ ತಿಳಿದುಕೊಂಡ ಶಿವಯೋಗ ಸಿದ್ಧರಿಂದ ಪೂಜೆಗೊಳ್ಳುವ ಯಾವ ಲಿಂಗವಿದೆಯೋ ಅದುವೇ ಕ್ರಿಯಾಲಿಂಗವೆಂದು ಹೇಳಲ್ಪಡುತ್ತಾರೆ. ಕಿಂ ಯಜ್ಞೇರಗ್ನಿಹೋತ್ರಾದ್ರೈಃ ಕಿಂ ತಪೋಭಿಶ್ಚ ದುರಶ್ಚರೈಃ ಲಿಂಗಾರ್ಚನ ರತಿರ್ಯಸ್ಯ ಸ ಸಿದ್ಧ ಸರ್ವಕರ್ಮಸು. ಕ್ರಿಯಾಲಿಂಗ ಪೂಜೆಯಲ್ಲಿ ಯಾರಿಗೆ ಆಸಕ್ತಿ ಇದೆಯೋ ಅವನಿಗೆ ಎಲ್ಲ ಸತ್ಕರ್ಮಗಳ ಸಿದ್ಧಿಗಳು ಉಂಟಾಗುತ್ತವೆ. ಆದ್ದರಿಂದ ಅವನಿಗೆ ಅಗ್ನಿಹೋತ್ರಾದಿ ಯಜ್ಞಗಳಿಂದಲೇ ಆಗಲಿ ಅಸಾಧ್ಯವಾದ ತಪಸ್ಸುಗಳಿಂದಲೇ ಆಗಲಿ ಏನು ಪ್ರಯೋಜನ? ಅವನಿಗೆ ಯಾವ ಪ್ರಯೋಜನವೂ ಇರುವುದಿಲ್ಲ. ಬ್ರಹ್ಮ ವಿಸ್ಮಾಧಯ ಸರ್ವೇ ವಿಬುಧಾ ಲಿಂಗಮಾಶ್ರಿತಾಃ ಸಿದ್ಧಃ ಸ್ವಸ ಪದೇ ಪ್ರಾರ್ಥಿ ಜಗತ್ತಾಂತ್ರಾಧಿಕಾರಿಣಃ ಇತಿ ಕ್ರಿಯಾಲಿಂಗ ಸ್ಥಳಂ.
ಜಗತ್ತಿನ ನಿರ್ಮಾಣಾದಿ ತಂತ್ರಗಳಿಗೆ ಕ್ರಿಯೆಗಳಿಗೆ ಅಧಿಕಾರಿಗಳಾದ ಬ್ರಹ್ಮ ವಿಷ್ಣುವೇ ಮೊದಲಾದ ಎಲ್ಲ ದೇವತೆಗಳು ಲಿಂಗವನ್ನೇ ಆಶ್ರಯಿಸಿದವರಾಗಿ ಲಿಂಗ ಪೂಜೆಯನ್ನೇ ಮಾಡಿ ತಮ್ಮ ತಮ್ಮ ಪದಗಳಲ್ಲಿ ಸಿದ್ಧಿಯನ್ನು ಪಡೆದವರಾಗಿರುತ್ತಾರೆ. ಇಲ್ಲಿಗೆ ಕ್ರಿಯಾಲಿಂಗ ಸ್ಥಳವು ಮುಗಿಯಿತು. ಅಥ ಭಾವಲಿಂಗ ಸ್ಥಳಂ ಕ್ರಿಯಾಯತಾಲಯಂ ಪ್ರಾಪ್ತ ತಥಾ ಭಾವೋಪಲೀಯತೆ ಯತ್ರ ತದ್ದೇಶಿಕೈರುಕ್ತಂ ಭಾವಲಿಂಗಮಿತಿ ಸ್ಫುಟಂ. ಈಗ ಭಾವಲಿಂಗ ಸ್ಥಳವು ಈ ಹಿಂದೆ ಹೇಳಿದಂತೆ ಯಾವ ಪ್ರಕಾರವಾಗಿ ಕ್ರಿಯೆಗಳು ಲಯವನ್ನು ಹೊಂದುತ್ತವೋ ಅದರಂತೆ ಯಾವ ಲಿಂಗದಲ್ಲಿ ಭಾವವೂ ಸಹ ಲೀನವಾಗುವುದೋ ಅದು ಭಾವಲಿಂಗ ಎಂದು ದೇಶಿಕರು ವೀರಶೈವ ಆಚಾರ್ಯರು ಸ್ಪಷ್ಟವಾಗಿ ಹೇಳುತ್ತಾರೆ. ಭಾವೇನ ಗೃಹ್ಯತೆ ದೇಹೋ ಭಗವಾನ್ ಪರಮಶಿವಃ ಕಿಂ ತೇನ ಕ್ರಿಯತೆ ತಸ್ಯ ನಿತ್ಯಪೂರ್ಣೋ ಹಿ ಸಾ ಸ್ಮೃತಃ. ಭಗವಂತನಾದ ಷಡ್ಗುಣೈಶ್ವರ್ಯ ಸಂಪನ್ನನಾದ ಪರಶಿವನಾದ ದೇವನು ಭಾವದಿಂದಲೇ ಪರಿಪೂರ್ಣವಾದ ಶಿವಾತ್ಮಕ ವೃತ್ತಿಯಿಂದಲೇ ಗ್ರಹಿಸಲ್ಪಡುತ್ತಾನೆ. ಹೀಗೆ ನಿತ್ಯ ಪರಿಪೂರ್ಣನೆಂದು ಹೇಳಲ್ಪಟ್ಟ ಅವನಿಗೆ ಕೇವಲ ಕ್ರಿಯೆಗಳಿಂದ ಏನು ಪ್ರಯೋಜನ? ಅಖಂಡ ಪರಮಾನಂದ ಬೋಧರೂಪ ಪರಶಿವಃ ಭಕ್ತಾನಾಮುಪಚಾರೇಣ ಭಾವಯೋಗಾತ್ ಪ್ರಸೀದತಿ. ಅಖಂಡನು ಅಪರಿಚ್ಛಿನ್ನನು ಪರಮಾನಂದ ಸ್ವರೂಪವು ಮತ್ತು ಬೋಧರೂಪನು ಚಿದ್ರೂಪನೂ ಆದ ಆ ಪರಶಿವನು ಭಾವದಿಂದ ಮಾಡಿದ ಭಕ್ತರ ಭಾವನಾತ್ಮಕವಾದ ಉಪಚಾರಗಳಿಂದ ಪ್ರಸನ್ನನಾಗುತ್ತಾನೆ. ಶಿವಾರ್ಪಣಮಸ್ತು. ಮುಂದೆ ಹೇಳ್ಬೇಕ? ವೃಚ್ಛಿಲಾ ವಿಹಿತಾ ಲಿಂಗಾತ್ ಭಾವಲಿಂಗಂ ವಿಶೇಷ್ಯತೆ ನಿರಸ್ತ ಸರ್ವದೋಷತ್ವಾತ್ ಜ್ಞಾನ ಮಾರ್ಗ ಪ್ರವೇಶನಾತ್. ಮಣ್ಣು ಮತ್ತು ಶಿಲೆ ಮುಂತಾದ ಬಾಹ್ಯ ವಸ್ತುಗಳಿಂದ ನಿರ್ಮಿಸಲ್ಪಟ್ಟ ಲಿಂಗಕ್ಕಿಂತಲೂ ಭಾವಲಿಂಗವು ಪ್ರಾಣಲಿಂಗವು ವಿಲಕ್ಷಣವಾಗಿರುತ್ತದೆ. ಏಕೆಂದರೆ ಅದು ಸರ್ವದೋಷಗಳಿಂದ ವಿಮುಕ್ತವಾಗಿದ್ದು ಜ್ಞಾನ ಮಾರ್ಗ ಪ್ರವೇಶಕ್ಕೆ ಸಹಾಯವಾಗುತ್ತದೆ. ಶಿವಾರ್ಪಣಮಸ್ತು. ಗಾನಿ ಚಿಲ್ಲಿಂಗಂ ಮನಸಿ ಸ್ಮರನ್ ಪೂಜಯೇ ಭಾವ ಪುಷ್ಪೈರ್ಯೋ ಭಾವಲಿಂಗೀತಿ ಕಥ್ಯತೆ. ಬಾಹ್ಯ ಇಷ್ಟಲಿಂಗದ ಹೊರತಾದ ಲಿಂಗಗಳನ್ನು ಬಿಟ್ಟು ಚಿಲ್ಲಿಂಗವನ್ನೇ ಮನಸ್ಸಿನಲ್ಲಿ ಸ್ಮರಿಸುತ್ತಾ ಭಾವ ಪುಷ್ಪಗಳಿಂದ ಯಾವಾತನು ಅದನ್ನು ಪೂಜಿಸುತ್ತಾನೆಯೋ ಅವನು ಭಾವಲಿಂಗಿ ಎಂದು ಕರೆಯಲ್ಪಡುತ್ತಾನೆ. ಮೂಲಾಧಾರೇಥವಾ ಚಿತ್ತೆ ಭ್ರೂಮದ್ದೇವಾಸು ನಿರ್ಮಲಂ ದೀಪಾಕಾರಂ ಯಜನ್ ಲಿಂಗಂ ಭಾವದ್ರವ್ಯೈ ಸ ಯೋಗವಾನ್. ತನ್ನ ಮೂಲಾಧಾರದಲ್ಲಿ, ಆಧಾರ ಚಕ್ರದಲ್ಲಿ, ಚಿತ್ತದಲ್ಲಿ, ಹೃದಯದ ಅನಾಹತ ಚಕ್ರದಲ್ಲಿ ಅಥವಾ ಭ್ರೂಮಧ್ಯದಲ್ಲಿ, ಆಜ್ಞಾ ಚಕ್ರದಲ್ಲಿ ಅತ್ಯಂತ ನಿರ್ಮಲವಾದ ದೀಪಾಕಾರದ ಲಿಂಗವನ್ನು ಭಾವದ್ರವ್ಯಗಳಿಂದ ಯಾವಾತನು ಪೂಜಿಸುವನೋ ಅವನೇ ಯೋಗಿಯು, ಶಿವಯೋಗಿಯು. ಸ್ವಾನುಭೂತಿ ಪ್ರಮಾಣೇನ ಜ್ಯೋತಿರ್ಲಿಂಗೇನ ಸಂಯುತಃ ಶಿಲಾಮೃದ್ದಾರು ಸಂಭೂತಂ ನ ಲಿಂಗಂ ಪೂಜಯತ್ಯಸೌ. ಸ್ವಾನುಭೂತಿಯ ಶಿವನೇ ನಾನೆಂಬ ಅನುಭವ ರೂಪವಾದ ಪ್ರಮಾಣದಿಂದ ಜ್ಯೋತಿರ್ಲಿಂಗದೊಡನೆ ಬೆರೆತಿರುವವನು ಶಿಲೆ, ಮಣ್ಣು, ಕಟ್ಟಿಗೆ ಮುಂತಾದವುಗಳಿಂದ ನಿರ್ಮಾಣಗೊಂಡ ಲಿಂಗಗಳನ್ನು, ಇಷ್ಟಲಿಂಗ ಹೊರತಾದ ಬಾಹ್ಯಲಿಂಗಗಳನ್ನು ಪೂಜಿಸುವುದಿಲ್ಲ. ಕ್ರಿಯಾರೂಪಾತು ಯಾ ಪೂಜಾ ಸಾಜ್ಞೇಯ ಸ್ವಲ್ಪ ಸಂವಿಧಾಂ ಅಂತರಾ ಭಾವ ಪೂಜಾತು ಶಿವಸ್ಯ ಜ್ಞಾನಿನಾಂ ಮತಾ ಇತಿ ಭಾವಲಿಂಗ ಸ್ಥಳಂ. ಕ್ರಿಯಾರೂಪವಾದ ಬಾಹ್ಯ ಉಪಚಾರಗಳಿಂದ ಮಾಡಲ್ಪಡುವ
ಯಾವ ಪೂಜೆ ಇದೆಯೋ ಆ ಪೂಜೆಯನ್ನು ಸ್ವಲ್ಪ ತಿಳುವಳಿಕೆ ಉಳ್ಳವರದ್ದೆಂದು ತಿಳಿದುಕೊಳ್ಳಬೇಕು. ಆದರೆ ಅಂತರಂಗದಲ್ಲಿ ಮಾಡಲ್ಪಡುವ ಶಿವನ ಆ ಭಾವ ಪೂಜೆಯು ಜ್ಞಾನಿಗಳಿಗೆ, ಶಿವಾದ್ವೈತ ಜ್ಞಾನಿಗಳಿಗೆ ಸಮ್ಮತವಾದುದು. ಇಷ್ಟಲಿಂಗ ಪೂಜೆಯನ್ನು ಮಾಡುತ್ತಾ ಭಾವಲಿಂಗದ ಕಡೆಗೆ ಸಾಧಕನು ಸಾಗಿದಾಗಲೇ ಪೂರ್ಣ ಜ್ಞಾನಿ ಆಗುವನು. ಇಲ್ಲಿಗೆ ಭಾವಲಿಂಗ ಸ್ಥಳವು ಮುಗಿಯಿತು. ಅಥ ಜ್ಞಾನಲಿಂಗ ಸ್ಥಳಂ ತದ್ಭಾವ ಜ್ಞಾಪಕ ಜ್ಞಾನಂ ಲಯಂ ಯತ್ರ ಸಮಶ್ನುತೆ ತಜ್ಞಾನಲಿಂಗಮಾಖ್ಯಾತಂ ಶಿವ ತತ್ವಾರ್ಥಕೋ ವಿದೈಃ. ಆ ಭಾವಲಿಂಗವನ್ನು ಜ್ಞಾಪಕ ಮಾಡಿಕೊಡುವ, ಅರುಹಿಸುವ ಜ್ಞಾನವು ಯಾವುದರಲ್ಲಿ ಸಂಪೂರ್ಣವಾಗಿ ಲಯವನ್ನು ಹೊಂದುವುದೋ ಅದನ್ನೇ ಶಿವತತ್ವಕೋವಿದರು ಜ್ಞಾನಲಿಂಗವೆಂದು ಕರೆಯುತ್ತಾರೆ. ತ್ರಿಮೂರ್ತಿ ಭೇದ ನಿರ್ಮುಕ್ತಂ ತ್ರಿಗುಣಾತೀತ ವೈಭವಂ ಬ್ರಹ್ಮ ಯದ್ಬೋಧ್ಯತೆ ತತ್ತು ಜ್ಞಾನಲಿಂಗಮುದಾಹೃತಂ. ಬ್ರಹ್ಮ, ವಿಷ್ಣು, ರುದ್ರರೆಂಬ ತ್ರಿಮೂರ್ತಿ ರೂಪವಾದ ಭೇದವಿಲ್ಲದಿರುವ ಅಖಂಡವಾದ ಸತ್ವ, ರಜ, ತಮಸ್ಸುಗಳೆಂಬ ತ್ರಿಗುಣಗಳ ವೈಭವಕ್ಕಿಂತಲೂ ಮಿಗಿಲಾದ ವೈಭವವುಳ್ಳ ಇಂತಹ ಯಾವ ಪರಬ್ರಹ್ಮ ತತ್ವವು ಶ್ರುತಿ, ಗುರು, ಸ್ವಾನುಭಾವಗಳಿಂದ ಬೋಧಿಸಲ್ಪಡುತ್ತದೆಯೋ ಅದುವೇ ಜ್ಞಾನಲಿಂಗವೆಂದು ಹೇಳಲ್ಪಡುತ್ತದೆ. ಸ್ಥೂಲೆ ಕ್ರಿಯಾ ಸಮಾಪತ್ತಿಃ ಸೂಕ್ಷ್ಮೇ ಭಾವಸ್ಯ ಸಂಭವಃ ಸ್ಥೂಲ ಸೂಕ್ಷ್ಮ ಪದಾತೀತೆ ಜ್ಞಾನಮೇವ ಪರಾತ್ಮನಿ. ಪರಾತ್ಪರವಾದ ಆ ಜ್ಞಾನಲಿಂಗವೇ ಸ್ಥೂಲ ರೂಪದಲ್ಲಿ ಇಷ್ಟಲಿಂಗವಾಗಿರುವ ಕಾರಣ ಅಲ್ಲಿ ಕ್ರಿಯಾರೂಪವಾದ ಪೂಜಾ ಸಂಪತ್ತಿಯು ಅರ್ಪಿತವಾಗುವುದು. ಅದುವೇ ಸೂಕ್ಷ್ಮ ರೂಪದಲ್ಲಿ ಭಾವಲಿಂಗ ಪ್ರಾಣಲಿಂಗವಾದ ಕಾರಣ ಅದರಲ್ಲಿ ಭಾವಮಯವಾದ ಸಂಪತ್ತಿಯು ಅರ್ಪಿತವಾಗುವುದು. ಇನ್ನು ಈ ಸ್ಥೂಲ ಸೂಕ್ಷ್ಮಕ್ಕಿಂತಲೂ ಅತೀತವಾದ ಪರಾತ್ಪರವಾದ ಜ್ಞಾನಲಿಂಗ ತೃಪ್ತಿಲಿಂಗಕ್ಕೆ ಜ್ಞಾನವೇ ಅರ್ಪಣೀಯವಾಗುವುದು. ಕಲ್ಪಿತಾನಿ ಹಿ ರೂಪಾಣಿ ಸ್ಥೂಲಾನಿ ಪರಮಾತ್ಮನಃ ಸೂಕ್ಷ್ಮಾಣ್ಯಪಿ ಚ ಕಿಂ ವಾ ಪರಬೋಧಂ ಸಮಾಚರೇತ್. ಪರಮಾತ್ಮನ ಸ್ಥೂಲ ಹಾಗೂ ಸೂಕ್ಷ್ಮ ರೂಪಗಳು ಕಲ್ಪಿತಗಳಾಗಿರುತ್ತವೆ. ಮುಮುಕ್ಷುಗಳಿಗೆ ಅವುಗಳಿಂದ ಪ್ರಯೋಜನವಿಲ್ಲದ ಕಾರಣ ಪರಬೋಧ ರೂಪವಾದ ತೃಪ್ತಿಲಿಂಗವನ್ನೇ ಸರ್ವೋತ್ಕೃಷ್ಟವೆಂದು ತಿಳಿಯಬೇಕು. ಪರಾತ್ಪರಂ ತು ಯದ್ಬ್ರಹ್ಮ ಪರಮಾನಂದ ಲಕ್ಷಣಂ ಶಿವಾಖ್ಯಂ ಜ್ಞಾಯತೆ ಯೇನ ಜ್ಞಾನಲಿಂಗೀತಿ ಕಥ್ಯತೆ. ಪರಮಾನಂದವೇ ಸ್ವರೂಪ ಲಕ್ಷಣವಾಗಿರುವ ಈ ಪರಾತ್ಪರ ಬ್ರಹ್ಮರೂಪವಾದ ಶಿವತತ್ವವು ಯಾರಿಂದ ತಿಳಿಯಲ್ಪಡುತ್ತದೆಯೋ ಅವನೇ ಜ್ಞಾನಲಿಂಗಿ ಎಂದು ಕರೆಯಲ್ಪಡುತ್ತಾನೆ. ಬಾಹ್ಯ ಕ್ರಿಯಾಂ ಪರಿತ್ಯಜ್ಯ ಚಿಂತಾಮಪಿ ಚ ಮಾನಸೀಂ ಅಖಂಡ ಜ್ಞಾನ ರೂಪತ್ವಂ ಯೋ ಭಜೇನ್ಮುಕ್ತ ಏವ ಸಹ ಇತಿ ಜ್ಞಾನಲಿಂಗ ಸ್ಥಳಂ. ಪೂರ್ವೋಕ್ತವಾದ ಇಷ್ಟಲಿಂಗದ ಬಾಹ್ಯ ಕ್ರಿಯಾರೂಪವಾದ ಪೂಜೆಯನ್ನು ಮತ್ತು ಅದರಂತೆ ಪ್ರಾಣಲಿಂಗಿ ಸಂಬಂಧಿಯಾದ ಧ್ಯಾನ ರೂಪವಾದ ಅಂತಃಪೂಜೆಯನ್ನೂ ಸಹ ಪರಿತ್ಯಜಿಸಿ ಯಾವಾತನು ಅಖಂಡ ಜ್ಞಾನ ರೂಪವಾದ ತೃಪ್ತಿಲಿಂಗವನ್ನು ಪೂಜಿಸುವನೋ ಅವನೇ ಮುಕ್ತನು. ಇಲ್ಲಿಗೆ ಜ್ಞಾನಲಿಂಗ ಸ್ಥಳವು ಮುಗಿಯಿತು. ಅಥ ಸ್ವಯಸ್ಥಲಂ ತದ್ಭಾವ ಜ್ಞಾಪಕ ಜ್ಞಾನಂ ಯತ್ರ ಜ್ಞಾನೇ ಲಯಂ ವ್ರಜೇತ್ ತದ್ವಾನೇಶ ಸಮಾಖ್ಯಾತ ಸ್ವಾಭಿಧಾನೋ ಮನೀಷಿಭಿಃ. ಈಗ ಸ್ವಯಸ್ಥಲವು
ಈ ಭಾವಲಿಂಗ ಪ್ರಕಾಶವಾದ ಜ್ಞಾನವು ಯಾವ ಜ್ಞಾನಲಿಂಗದಲ್ಲಿ ಲಯ ಹೊಂದುವುದು ಅಂತಹ ಸ್ಥಿತಿ ಉಳ್ಳವನೇ ಸ್ವಯವೆಂದು, ಅಭಿಧಾನ ಉಳ್ಳವನೆಂದು, ಸ್ವಯಸ್ಥಲಿ ಎಂದು, ಸ್ವಯಲಿಂಗವೆಂದು ಮನೀಷಿಬಿಗಳು ಅಂದರೆ ಶಿವಜ್ಞಾನಿಗಳು ಹೇಳುತ್ತಾರೆ. ಸ್ವಚ್ಛಂದಾಚಾರ ಸಂತುಷ್ಟೋ ಜ್ಯೋತಿರ್ಲಿಂಗ ಪರಾಯಣ ಆತ್ಮಸ್ಥ ಸಕಲಾಕಾರ ಸ್ವಾಭಿದೋ ಮುನಿ ಸತ್ತಮಃ. ತನ್ನ ಇಷ್ಟಾನುಸಾರ ಆಚರಣೆಗಳಲ್ಲಿ ಸಂತುಷ್ಟನಾಗಿದ್ದು ಜ್ಯೋತಿರ್ಲಿಂಗ ಜ್ಞಾನಲಿಂಗ ನಿಷ್ಠನಾದ ಶಿವಸ್ವರೂಪನಾದ ಮತ್ತು ತನ್ನಲ್ಲಿ ಪ್ರಪಂಚದ ಎಲ್ಲಾ ಆಕಾರಗಳನ್ನು ಅಡಗಿಸಿಕೊಂಡ ಮುನಿಶ್ರೇಷ್ಠನೇ ಸ್ವಯಸ್ಥಲಿಯು. ನಿರ್ಮಮೋ ನಿರಹಂಕಾರೋ ನಿರಸ್ತ ಕ್ಲೇಶ ಪಂಚಕ ಭಿಕ್ಷಾಶಿ ಸಮಬುದ್ಧಿಶ್ಚ ಮುಕ್ತ ಪ್ರಾಯೋ ಮುನಿರ್ಭವೇತ್. ಮಮಕಾರ ರಹಿತನಾದ ನಿರಹಂಕಾರಿಯಾದ ಅವಿದ್ಯಾದಿ ಪಂಚಕ್ಲೇಶಗಳನ್ನು ಕಳೆದುಕೊಂಡ ಭಿಕ್ಷಾ ಆಹಾರವನ್ನು ಸೇವಿಸುವ ಸರ್ವರಲ್ಲಿ ಸಮಬುದ್ಧಿ ಉಳ್ಳವನಾದ ಮತ್ತು ಮುನಿಯಾದ ಮೌನಿಯಾದ ಮುಕ್ತ ಪ್ರಾಯನಾದವನೇ ಅಂದರೆ ಮುಕ್ತಿಯನ್ನು ಪಡೆದವರಿಗೆ ಸಮಾನನಾದವನೇ ಸ್ವಯಸ್ಥಲಿಯು. ಯದೃಚ್ಛಾಲಾಭ ಸಂತುಷ್ಟೋ ಭಸ್ಮನಿಷ್ಠೋ ಜಿತೇಂದ್ರಿಯಃ ಸಮವೃತ್ತಿರ್ಭವೇದ್ ಯೋಗಿ ಭಿಕ್ಷುಕೇ ವಾ ನೃಪೇತವಾ. ದೊರೆತಷ್ಟರಲ್ಲಿಯೇ ಸಂತುಷ್ಟನಾದ ಭಸ್ಮ ಧೂಳನಾದಿಗಳನ್ನು ನಿಷ್ಠೆಯುಳ್ಳ ಜಿತೇಂದ್ರಿಯನಾದ ಇಂದ್ರಿಯಗಳನ್ನು ಸ್ವಾಧೀನದಲ್ಲಿರಿಸಿಕೊಂಡ ಸ್ವಯಸ್ಥಲಿಯಾದ ಯೋಗಿಯು ರಾಜನಲ್ಲಿಯೇ ಆಗಲಿ ಮತ್ತು ಭಿಕ್ಷುಕನಲ್ಲಿಯೇ ಆಗಲಿ ಸಮಬುದ್ಧಿಯುಳ್ಳವನಾಗಿರುತ್ತಾನೆ. ಪಶ್ಯನ್ ಸರ್ವಾಣಿ ಭೂತಾನಿ ಸಂಸಾರಸ್ಥಾನಿ ಸರ್ವಶಃ ಸ್ಮಯಮಾನಃ ಪರಾನಂದೇ ಲೀನಾತ್ಮ ವರ್ತತೆ ಸುಧೀಃ. ಸುಧೀಯನಾದ ಶೋಭಾಯಮಾನ ಬುದ್ಧಿಯುಳ್ಳ ಸ್ವಯಸ್ಥಲಿಯು ಶಿವಯೋಗಿಯು ಸಂಸಾರದಲ್ಲಿರುವ ಎಲ್ಲ ಪ್ರಾಣಿಗಳನ್ನು ವಿಸ್ಮಯವಾಗಿ ನೋಡುತ್ತಾ ಪರಮಾನಂದಮಯವಾದ ಮಹಾಲಿಂಗದಲ್ಲಿ ಲೀನನಾಗಿ ವರ್ತಿಸುವನು. ಧ್ಯಾನಂ ಶೈವಂ ತಥಾ ಜ್ಞಾನಂ ಭಿಕ್ಷಾ ಚೈಕಾಂತಶೀಲತಾ ಯತೇಶ್ಚತ್ವಾರಿ ಕರ್ಮಾಣಿ ನ ಪಂಚಮಮಿಹೇಷ್ಯತೆ ಇತಿ ಸ್ವಯಸ್ಥಲಂ ಪರಿಸಮಾಪ್ತಂ. ಶಿವಧ್ಯಾನವು, ಶಿವಜ್ಞಾನವು, ಭಿಕ್ಷಾಹಾರವು ಮತ್ತು ಏಕಾಂತಶೀಲತೆ ಈ 4 ಕರ್ಮಗಳನ್ನು ಮಾಡುವವನಾಗಿ ಇದರ ಹೊರತು 5ನೇಯದಾದ ಯಾವುದೇ ಕರ್ಮವನ್ನು ಅಪೇಕ್ಷಿಸದೆ ಸ್ವಯಸ್ಥಲಿ ಎಂದು ತಿಳಿದುಕೊಳ್ಳಬೇಕು. ಇಲ್ಲಿಗೆ ಸ್ವಯಸ್ಥಲವು ಮುಗಿಯಿತು. ಅಥ ಚರಸ್ಥಲಂ ಸ್ವರೂಪ ಜ್ಞಾನ ಸಂಪನ್ನೋ ದ್ವಸ್ತಾಹಂ ಮಮತಾಕೃತಿ ಸ್ವಯಮೇವ ಸ್ವಯಂ ಭೂತ್ವಾ ಚರತೀತಿ ಚರಾಭಿದಃ. ಈಗ ಚರಸ್ಥಲವು ನಾನು ನನ್ನದೆಂಬ ಅಹಂಕಾರ ಮಮಕಾರಗಳನ್ನು ನಿವಾರಿಸಿಕೊಂಡ ಸ್ವಸ್ವರೂಪ ಜ್ಞಾನವನ್ನು ಪಡೆದುಕೊಂಡ ಆ ಸ್ವಯಲಿಂಗಿಯೇ ತಾನೇ ತಾನಾಗಿ ಚರಿಸುವುದರಿಂದ ಚರಸ್ಥಲಿ ಎಂದು ಅಂದರೆ ಚರಲಿಂಗವೆಂದು ಕರೆಸಿಕೊಳ್ಳುವನು. ಕಾಮ ಕ್ರೋಧಾದಿ ನಿರ್ಮುಕ್ತ ಶಾಂತಿದಾಂತಿ ಸಮನ್ವಿತ ಸಮಬುದ್ಧ್ಯಾ ಚರೇತ್ ಯೋಗಿ ಸರ್ವತ್ರ ಶಿವ ಬುದ್ಧಿಮಾನ್. ಕಾಮ ಕ್ರೋಧಾದಿಗಳನ್ನು ನಿಶೇಷವಾಗಿ ಕಳೆದುಕೊಂಡ ಶಾಂತಿ ದಾಂತಿ ಸಮನ್ವಿತವಾದ ಶಮೆ ದಮೆಗಳಿಂದ ಕೂಡಿದ ಸಮಬುದ್ಧಿ ಉಳ್ಳ ಮತ್ತು ಸರ್ವತ್ರ ಶಿವಬುದ್ಧಿ ಉಳ್ಳವನಾಗಿ ಈ ಚರಸ್ಥಲದ ಶಿವಯೋಗಿಯು ಎಲ್ಲೆಡೆಯಲ್ಲಿ ಸಂಚರಿಸುತ್ತಾನೆ. ಇದಂ ಮುಖ್ಯಮಿದಂ ಹೀನಂ ಇತಿ ಚಿಂತಾಮ ಕಲ್ಪಯನ್ ಸರ್ವತ್ರ ಸಂಚರೇತ್ ಯೋಗಿ ಸರ್ವಂ ಬ್ರಹ್ಮೇತಿ ಭಾವಯನ್.
ಇದು ಮುಖ್ಯವಾದುದು ಮತ್ತು ಇದು ಹೀನವಾದುದು ಎಂಬ ಚಿಂತೆಯನ್ನು ಮಾಡದೆ ಸರ್ವವನ್ನು ಬ್ರಹ್ಮವೆಂಬುದಾಗಿ ಸ್ವಾನುಭಾವದಿಂದ ಭಾವಿಸಿ ಎಲ್ಲೆಡೆ ಸಂಚರಿಸುವ ಯೋಗಿಯೇ ಚರಲಿಂಗನು. ನ ಸನ್ಮಾನೇಷು ಸಂಪ್ರೀತಂ ನಾವಮಾನೇಷು ಚ ವ್ಯಥಾಂ ಕುರ್ವಾಣ ಸಂಚರೇತ್ ಯೋಗಿ ಕೂಟಸ್ಥೇ ಸ್ವಾತ್ಮನಿ ಸ್ಥಿತ. ಕೂಟಸ್ಥನಾದ ನಿರ್ವಿಕಾರ ಸ್ಥಿತಿಯಲ್ಲಿರುವ ತನ್ನ ನಿಜದಲ್ಲೇ ತಾನಿರುವ ಚರಸ್ಥಲಿಯು ಲೋಕದಲ್ಲಿ ದೊರೆಯುವ ಸನ್ಮಾನಗಳಲ್ಲಿ ಪ್ರೀತಿಯನ್ನೇ ಆಗಲಿ ಮತ್ತು ಅವಮಾನಗಳಲ್ಲಿ ವ್ಯಥೆಯನ್ನೇ ಆಗಲಿ ಮಾನಸಿಕ ದುಃಖವನ್ನೇ ಆಗಲಿ ಹೊಂದದೆ ಸರ್ವತ್ರ ಸಂಚರಿಸುವ ಶಿವಯೋಗಿಯೇ ಚರಲಿಂಗನು. ಶಿವಾರ್ಪಣಮಸ್ತು. ಧನ್ಯವಾದಗಳು ಅಮ್ಮ, ಅಣ್ಣ. ಗುಣೈ ಸ್ವೀಯೈ ಸರ್ವಂ ವಿಸ್ಮಾಪಯನ್ ಜನಂ ಅದ್ವೈತ ಪರಮಾನಂದ ಮುದಿತೋ ದೇಹಿ ವಚ್ಚರೇತ್. ಶಿವಾದ್ವೈತ ಜ್ಞಾನದಿಂದ ಉಂಟಾದ ಪರಮಾನಂದದಿಂದ ಸಂತುಷ್ಟನಾದ ಅಪ್ರಾಕೃತಗಳಾದ ಲೋಕ್ತರಗಳಾದ ತನ್ನ ಗುಣಗಳಿಂದ ಜಗತ್ತಿನ ಎಲ್ಲಾ ಜನರನ್ನು ವಿಸ್ಮಯಗೊಳಿಸುತ್ತಾ ಅಚ್ಚರಿಗೊಳಿಸುತ್ತಾ ಸಾಮಾನ್ಯ ಜೀವಿಯಂತೆ ಸಂಚರಿಸುವನೇ ಚರಲಿಂಗನು. ನ ಪ್ರಪಂಚೇ ನಿಜೇ ದೇಹೇ ನ ಧರ್ಮೇ ನ ಚ ದುಷ್ಕೃತೆ ಗತ ವೈಷಮ್ಯ ಧೀರ್ಧೀರೋ ಯತಿಶ್ಚರತಿ ದೇಹಿವತ್. ಈ ಪ್ರಪಂಚದಲ್ಲಿಯೇ ಆಗಲಿ ತನ್ನ ದೇಹದ ವ್ಯವಹಾರದಲ್ಲಿಯೇ ಆಗಲಿ ಧರ್ಮದಲ್ಲಿಯೇ ಆಗಲಿ ದುಷ್ಕೃತ್ಯದಲ್ಲಿ ಪಾಪದಲ್ಲಿಯೇ ಆಗಲಿ ವಿಧಿ ನಿಷೇಧಗಳ ವೈಷಮ್ಯ ಬುದ್ಧಿಯನ್ನು ಕಳೆದುಕೊಂಡ ಧೀರನಾದ ನಿರ್ವಿಕಾರ ಮನಸ್ಸುಳ್ಳ ಯತಿಯು ಈ ಚರಸ್ಥಳಿಯು ದೇಹಿಯಂತೆ ಸಾಮಾನ್ಯ ಜೀವಿಯಂತೆ ಚರಿಸುತ್ತಾನೆ. ಪ್ರಾಕೃತ ಐಶ್ವರ್ಯ ಸಂಪತ್ತಿ ಪರಾಗ್ಮುಖ ಮನಸ್ಥಿತಿ ಚಿದಾನಂದ ನಿಜಾತ್ಮಸ್ಥೋ ಮೋದತೆ ಮುನಿ ಪುಂಗವಃ ಇತಿ ಚರಸ್ಥಲಂ. ಪ್ರಾಕೃತಿತ್ವಗಳಿಂದುಂಟಾದ ಬ್ರಹ್ಮ ವಿಷ್ಣು ಮೊದಲಾದವರ ಐಶ್ವರ್ಯ ರೂಪವಾದ ಸಂಪತ್ತಿನಿಂದ ಪರಾನ್ಮುಖವಾದ ಮನಸ್ಸುಳ್ಳ ಮತ್ತು ಚಿದಾನಂದ ರೂಪವಾದ ತನ್ನ ಆತ್ಮನಲ್ಲಿಯೇ ಸ್ಥಿತನಾಗಿ ಆನಂದವನ್ನು ಪಡುತ್ತಿರುವ ಈ ಮುನಿಪುಂಗವನೇ ಮುನಿಶ್ರೇಷ್ಠನೇ ಚರಸ್ಥಳಿಯು. ಇಲ್ಲಿಗೆ ಚರಸ್ಥಳವು ಮುಗಿಯಿತು. ಅಥ ಪರಸ್ಥಲಂ ಸ್ವಯಮೇವ ಸ್ವಯಂ ಭೂತ್ವಾ ಚರತಃ ಸ್ವರೂಪತಃ ಪರಂ ನಾಸ್ತೀತಿ ಬೋಧಸ್ಯ ಪರತ್ವಮಭಿಧೀಯತೆ. ಈಗ ಪರಸ್ಥಳವು ತಾನೇ ತಾನಾಗಿ ಚರಿಸುತ್ತಿದ್ದವನು ತನ್ನ ಸ್ವಸ್ವರೂಪಕ್ಕಿಂತಲೂ ತನಗಿಂತಲೂ ಬೇರೊಂದು ಏನೂ ಇಲ್ಲವೆಂಬ ಜ್ಞಾನವುಳ್ಳವನಾಗುವುದೇ ಪರತತ್ವ ಸ್ಥಿತಿ ಎಂದು ಹೇಳಲ್ಪಡುತ್ತದೆ. ಪರಸ್ಥಳಿ ಎಂದು ಕರೆಯಲ್ಪಡುತ್ತಾನೆ. ಸ್ವತಂತ್ರ ಸರ್ವಕೃತ್ಯೇಷು ಸ್ವಂ ಪರತ್ವೇನ ಭಾವಿತಃ ತೃಣೀಕುರ್ವನ್ ಜಗಜ್ಜಾಲಂ ವರ್ತತೆ ಶಿವಯೋಗಿರಾಟ್. ತನ್ನನ್ನು ಪರವಸ್ತುವನಾಗಿ ಭಾವಿಸಿದ ತಾನೇ ವಸ್ತುವಾದ ಪರಸ್ಥಳದ ಶಿವಯೋಗೀಶ್ವರನ್ನು ಎಲ್ಲಾ ಕೃತ್ಯಗಳಲ್ಲಿ ಸ್ವಾತಂತ್ರ್ಯನಾಗಿದ್ದು ಈ ಜಗಜ್ಜಾಲವನ್ನು ಜಗತ್ ಸಮೂಹವನ್ನು ತೃಣವೆಂದು ತಿಳಿದುಕೊಂಡವನಾಗಿರುತ್ತಾನೆ. ವರ್ಣಾಶ್ರಮ ಸಮಾಚಾರ ಮಾರ್ಗನಿಷ್ಠಾ ಪರಾಗ್ಮುಖಃ ಸರ್ವೋತ್ಕೃಷ್ಟಂ ಸ್ವಮಾತ್ಮಾನಂ ಪಶ್ಯನ್ ಯೋಗಿ ತು ಮೋದತೆ. ಲೌಕಿಕಗಳಾದ ವರ್ಣಾಶ್ರಮಗಳಿಗೆ ಸಂಬಂಧಪಟ್ಟ ಆಚಾರಗಳ ನಿಷ್ಠೆಯಿಂದ ಪರಾನ್ಮುಖನಾದ ಈ ಪರಸ್ಥಳ ಯೋಗಿಯು ತನ್ನನ್ನೇ ಸರ್ವೋತ್ಕೃಷ್ಟವಾದ ಪರಬ್ರಹ್ಮವನ್ನೇ ಆಗಿಯೇ ನೋಡುತ್ತಾ ಅನುಭವಿಸುತ್ತಾ ಆನಂದಮಯನಾಗಿರುತ್ತಾನೆ. ವಿಶ್ವಾತೀತಂ ಪರಂ ಬ್ರಹ್ಮ ಶಿವಾಖ್ಯಂ ಚಿತ್ ಸ್ವರೂಪಕಂ
ತದೇವಾಹಮಿತಿ ಜ್ಞಾನಿ ಸರ್ವೋತ್ಕೃಷ್ಟ ಸ ಉಚ್ಯತೆ. ವಿಶ್ವಾತೀತವಾದ ಜಗತ್ತನ್ನು ಮೀರಿದ ಚಿದ್ರೂಪವಾದ ಶಿವನೆಂಬ ಪರಬ್ರಹ್ಮವೇ ತಾನೆಂದು ಅರಿತ ಜ್ಞಾನಿಯೇ ಸರ್ವೋತ್ಕೃಷ್ಟನೆಂದು ಹೇಳಲ್ಪಡುತ್ತಾನೆ. ಅಚಲಂ ಧ್ರುವಮಾತ್ಮಾನಂ ಅನುಪಶ್ಯನ್ ನಿರಂತರಂ ನಿರಸ್ತ ವಿಶ್ವ ವಿಭ್ರಾಂತಿ ಜೀವನ್ಮುಕ್ತೋ ಭವೇನ್ಮುನಿಃ. ತನ್ನನ್ನು ಅಚಲವನ್ನಾಗಿಯೋ ನಿಶ್ಚಲನ್ನಾಗಿಯೋ ದೃಢನನ್ನಾಗಿಯೋ ನಿತ್ಯನನ್ನಾಗಿಯೋ ನಿರಂತರವಾಗಿ ನೋಡುತ್ತಿರುವ ಪ್ರಪಂಚಿಕ ಭೇದಭ್ರಾಂತಿಯನ್ನು ನಿರಾಕರಿಸಿಕೊಂಡ ಆ ಮುನಿಯೇ, ಆ ಪರಸ್ಥಳದ ಯೋಗಿಯೇ ಜೀವನ್ಮುಕ್ತನಾಗಿರುವನು. ಬ್ರಹ್ಮಾದ್ಯ ಕಿಂ ನು ಕುರ್ವಂತಿ ದೇವತಾ ಕರ್ಮ ಮಾರ್ಗಗಾಃ ಕರ್ಮಾತೀತ ಪದಸ್ತಸ್ಯ ಸ್ವಯಂ ಬ್ರಹ್ಮ ಸ್ವರೂಪಿಣಃ. ಕರ್ಮಾತೀತ ಪದಸ್ಥನಾದ ಕರ್ಮಕಾಂಡಗಳಲ್ಲಿ ಹೇಳಿದ ಪದವಿಗಳನ್ನು ಮೀರಿ ನಿಂತಿರುವ ತಾನೇ ಪರಬ್ರಹ್ಮ ಸ್ವರೂಪನಾದ ಈ ಪರಸ್ಥಳದ ಯೋಗಿಗೆ ಕರ್ಮ ಮಾರ್ಗಗಳಾದ ಬ್ರಹ್ಮಾದಿ ದೇವತೆಗಳು ಏನು ಮಾಡಬಲ್ಲರು? ಸ್ವೇಚ್ಛೆಯ ಸಂಚರೇದ್ಯೋಗಿ ವಿಮುಂಚನ್ ದೇಹಮಾನಿತಾಂ ದರ್ಶನೈ ಸ್ಪರ್ಶನೈ ಸರ್ವಾನ್ ಅಜ್ಞಾನಪಿ ವಿಮೋಚಯೇತ್. ದೇಹಾಭಿಮಾನವನ್ನು ಬಿಟ್ಟಿರುವ ತನ್ನ ಇಚ್ಛಾನುಸಾರವಾಗಿ ಸಂಚರಿಸುತ್ತಿರುವ ಈ ಪರಸ್ಥಳದ ಯೋಗಿಯು ಕೇವಲ ತನ್ನ ದರ್ಶನ ಸ್ಪರ್ಶನಗಳಿಂದಲೇ ಅಜ್ಞಾನಿಗಳಾದ ಜೀವಿಗಳನ್ನು ಸಹ ಮುಕ್ತರನ್ನಾಗಿ ಮಾಡುವನು. ನಿತ್ಯೇ ನಿರ್ಮಲ ಭಾವನೆ ನಿರುಪಮೆ ನಿರ್ಧೂತ ವಿಶ್ವಭ್ರಮೆ ಸತ್ತಾನಂದ ಚಿದಾತ್ಮಕೆ ಪರಶಿವೆ ಸಾಮ್ಯಂ ಗತ ಸಂಯಮಿ. ಪ್ರಧ್ವಸ್ತಾಶ್ರಮ ವರ್ಣ ಧರ್ಮ ನಿಗಲಃ ಸ್ವಚ್ಛಂದ ಸಂಚಾರವಾನ್ ದೇಹಿ ವಾದ್ಭುತ ವೈಭವೋ ವಿಜಯತೆ ಜೀವನಿ ಮುಕ್ತ ಸುದೀಹಿ ಇತಿ ಪರಸ್ಥಲಂ ಪರಿಸಮಾಪ್ತಂ. ನಿತ್ಯನು ನಿರ್ಮಲ ಸ್ವರೂಪನು ಉಪಮಾತೀತನು ವಿಶ್ವಭ್ರಾಂತಿರಹಿತನು ಸಚ್ಚಿದಾನಂದಮಯನು ಆದ ಪರಶಿವನಲ್ಲಿ ಸಾಮ್ಯತ್ವವನ್ನು ಪಡೆದುಕೊಂಡ ಮತ್ತು ಸಂಯಮಿಯಾದ ವರ್ಣಾಶ್ರಮ ಧರ್ಮಗಳ ಸಂಕೋಲೆಗಳನ್ನು ಕಳೆದುಕೊಂಡ ಸ್ವಚ್ಛಂದವಾಗಿ ಸಂಚರಿಸುತ್ತಿರುವ ದೇಹವನ್ನು ಧರಿಸಿದ್ದರೂ ಸಹ ಅದ್ಭುತವಾದ ವೈಭವವನ್ನು ಹೊಂದಿರುವ ಸುಜ್ಞಾನಿಯಾದ ಪರಸ್ಥಳದ ಸಂಯಮಿಯ ಜೀವನ್ಮುಕ್ತನಾಗಿ ವಿಜಯಂ ಗೈಯುತ್ತಿರುವನು. ಇಲ್ಲಿಗೆ ಪರಸ್ಥಳವು ಮುಗಿಯಿತು. ಓಂ ತತ್ಸತ್ ಇತಿ ಶ್ರೀ ಶಿವಗೀತೇಷು ಸಿದ್ಧಾಂತಾಗಮೇಷು ಶಿವಾದ್ವೈತ ವಿದ್ಯಾಯಾಂ ಶಿವಯೋಗಶಾಸ್ತ್ರೇ ಶ್ರೀ ರೇಣುಕಾಗಸ್ತ್ಯ ಸಂವಾದೆ ವೀರಶೈವ ಧರ್ಮ ನಿರ್ಣಯೇ ಶ್ರೀ ಶಿವಯೋಗಿ ಶಿವಾಚಾರ್ಯ ವಿರಚಿತೆ ಶ್ರೀ ಸಿದ್ಧಾಂತ ಶಿಖಾಮಣೌ ಭಕ್ತ ಸ್ಥಳಾಂತರ್ಗತ ಲಿಂಗಸ್ಥಲೆ ದೀಕ್ಷಾ ಗುರುಸ್ಥಲಾದಿ ನವವಿಧ ಸ್ಥಳ ಪ್ರಸಂಗೋ ನಾಮ ಪಂಚದಶ ಪರಿಚ್ಛೇದ. ಓಂ ತತ್ಸತ್. ಇಲ್ಲಿಗೆ ಶ್ರೀ ಶಿವನಿಂದ ಉಪದೇಶಿಸಲ್ಪಟ್ಟ ಶ್ರೀ ಸಿದ್ಧಾಂತಾಗಮಗಳಲ್ಲಿಯ ಶಿವಾದ್ವೈತ ವಿದ್ಯಾರೂಪವು, ಶಿವಯೋಗ ಶಾಸ್ತ್ರವು, ಶ್ರೀ ರೇಣುಕಾಗಸ್ತ್ಯ ಸಂವಾದ ರೂಪವು, ಶ್ರೀ ವೀರಶೈವ ಧರ್ಮ ನಿರ್ಣಯವೂ ಆದ ಶ್ರೀ ಸಿದ್ಧಾಂತ ಶಿಖಾಮಣಿಯಲ್ಲಿ ಭಕ್ತ ಸ್ಥಳದಲ್ಲಿಯ ಲಿಂಗ ಸ್ಥಳದ ದೀಕ್ಷಾ ಗುರು ಸ್ಥಳಾದಿ 9 ವಿಧ ಸ್ಥಳ ಪ್ರಸಂಗವೆಂಬ ಹೆಸರಿನ 15ನೆಯ ಪರಿಚ್ಛೇದವು ಮುಗಿದಿತು. ಶಿವಾರ್ಪಣಮಸ್ತು. ಜಯ ರೇಣುಕ ಗೀತೆ ರೇಣುಕ ಹೃದಯ ವಿಹಾರಿಣಿ ರೇಣುಕ ಹೃದಯ ವಿಹಾರಿಣಿ ಜಯ ಜಯ ಶಿವ ಗೀತೆ. ಓಂ ಜಯ ರೇಣುಕ ಗೀತೆ
ಶ್ರೀ ಸಿದ್ಧಾಂತ ಶಿಖಾಮಣಿ ಸಂಜ್ಞೆ ಸುಖ್ಯಾತೆ ಸಂಜ್ಞೆ ಸುಖ್ಯಾತೆ ಕಲಸಿ ಸಂಭವ ಮುನಿವರ ಕಲಸಿ ಸಂಭವ ಮುನಿವರ ಸುಕೃತೈರವತೀರ್ಣೆ ಓಂ ಜಯ ರೇಣುಕ ಗೀತೆ ಏಕೋತ್ತರ ಶತ ಸಂಖ್ಯ ಸ್ಥಳಮಣಿಮಯ ದೀಪೆ ಸ್ಥಳಮಣಿಮಯ ದೀಪೆ ಶಿವಯೋಗಿ ಶಿವಾಚಾರ್ಯ ಶಿವಯೋಗಿ ಶಿವಾಚಾರ್ಯ ಸ್ವರ್ಣಾಕ್ಷರ ರಚಿತೆ ಓಂ ಜಯ ರೇಣುಕ ಗೀತೆ ಅಷ್ಟಾವರಣ ವಿಧಾಯಿನಿ ಷಟ್ಸ್ಥಲ ಸೋಪಾನೆ ಷಟ್ಸ್ಥಲ ಸೋಪಾನೆ ಪಂಚಾಚಾರ ವಿಮರ್ಶಿನಿ ಪಂಚಾಚಾರ ವಿಮರ್ಶಿನಿ ತತ್ವತ್ರಯ ಗೀತೆ ಓಂ ಜಯ ರೇಣುಕ ಗೀತೆ ಗುರುಚರಲಿಂಗ ಸಪರ್ಯ ದೀಕ್ಷಾ ವಿಖ್ಯಾತೆ ದೀಕ್ಷಾ ವಿಖ್ಯಾತೆ ಶತ ಶತ ಭಕ್ತ ಸುಗೀತೆ ಶತ ಶತ ಭಕ್ತ ಸುಗೀತೆ ವಿದ್ಯೆ ಬ್ರಹ್ಮ ಪರೇ ಓಂ ಜಯ ರೇಣುಕ ಗೀತೆ ಶರಣಾಗತ ಕರುಣಾರಸ ಘಟ ಶೋಭಿತ ಹಸ್ತೆ ಘಟ ಶೋಭಿತ ಹಸ್ತೆ ನಿಶ್ಚಲ ಭಕ್ತಿ ವಿದಾಯಿನಿ ನಿಶ್ಚಲ ಭಕ್ತಿ ವಿದಾಯಿನಿ ಮಲಹಾರಿಣಿ ಗಂಗೆ ಓಂ ಜಯ ರೇಣುಕ ಗೀತೆ ಶ್ರೀ ಶಿವಯೋಗಿ ಸುವೇದ್ಯೆ ಶೈವಾಗಮ ವಿದ್ಯೆ ಶೈವಾಗಮ ವಿದ್ಯೆ ಷಡಧಿಕ ತ್ರಿಂಶದ್ಭುದ್ಬುಧ ಷಡಧಿಕ ತ್ರಿಂಶದ್ಭುದ್ಬುಧ ಶಿವಸಾಗರ ರಮ್ಯೆ ಓಂ ಜಯ ರೇಣುಕ ಗೀತೆ ವಿಶ್ವಾರಾಧ್ಯ ಜಗದ್ಗುರು ಸಿಂಹಾಸನ ಪತಿನ ಸಿಂಹಾಸನ ಪತಿನ ಪ್ರವಚನ ಮಾಲಾಗ್ರತಿತ ಪ್ರವಚನ ಮಾಲಾಗ್ರತಿತ ಭೂಮಂಡಲಧಾರ್ಯ ಓಂ ಜಯ ರೇಣುಕ ಗೀತೆ ಜ್ಞಾನಾಮೃತ ಪರಿತೃಪ್ತೈ ಕೋಟಿ ಜನೈರ್ವಂದ್ಯೆ ಕೋಟಿ ಜನೈರ್ವಂದ್ಯೆ ಸಾತ್ವಂ ಭಗವತಿ ಮಾತಃ ಸಾತ್ವಂ ಭಗವತಿ ಮಾತಃ ಜಯ ರೇಣುಕ ಗೀತೆ ಓಂ ಜಯ ರೇಣುಕ ಗೀತೆ ಓಂ ಜಯ ರೇಣುಕ ಗೀತೆ ಮಾತಃ ಜಯ ರೇಣುಕ ಗೀತೆ ರೇಣುಕ ಹೃದಯ ವಿಹಾರಿಣಿ ರೇಣುಕ ಹೃದಯ ವಿಹಾರಿಣಿ ಜಯ ಜಯ ಶಿವಗೀತೆ ಓಂ ಜಯ ರೇಣುಕ ಗೀತೆ ಓಂ ಜಯ ರೇಣುಕ ಗೀತೆ ಓಂ ಜಯ ರೇಣುಕ ಗೀತೆ ಕ್ಷಮಾಪಣ ಸ್ತೋತ್ರಂ ಯದಕ್ಷರ ಪದ ಭ್ರಷ್ಟಂ ಮಾತ್ರಾಹೀನಂ ಚ ಯದ್ಭವೇತ್ ತತ್ಸರ್ವಂ ಕ್ಷಮ್ಯತಾಂ ದೇವ ಶ್ರೀ ರೇಣುಕ ಗಣೇಶ್ವರ ಓಂ ಸರ್ವೇಷಾಂ ಸ್ವಸ್ತಿರ್ಭವತು ಓಂ ಸರ್ವೇಷಾಂ ಶಾಂತಿರ್ಭವತು ಓಂ ಸರ್ವೇಷಾಂ ಶಿವಂ ಭವತು ಓಂ ಶಾಂತಿ ಶಾಂತಿ ಶಾಂತಿಃ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ ಓಂ ಶಾಂತಿ ಶಾಂತಿ ಶಾಂತಿಃ ಲೋಕಾ ಸಮಸ್ತಾ ಸುಖಿನೋ ಭವಂತು ಸರ್ವೇ ಜನಾಃ ಸುಖಿನೋ ಭವಂತು ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್ ಓಂ ಶಾಂತಿ 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 ಎಲ್ಲರಿಗೂ ನಾಮಾವಳಿ ಓಂ ಶಿವಾಯ ನಮಃ ಓಂ ಮಹೇಶ್ವರಾಯ ನಮಃ ಓಂ ಶಂಭುವೇ ನಮಃ ಓಂ ಪಿನಾಕಿನೇ ನಮಃ ಓಂ ಶಿಷ್ಟೀಕರಾಯ ನಮಃ ಓಂ ವಾಮದೇವಾಯ ನಮಃ ಓಂ ವಿರೂಪಾಕ್ಷಾಯ ನಮಃ ಓಂ ಕಪರ್ದಿನೇ ನಮಃ ಓಂ ನೀಲಲೋಹಿತಾಯ ನಮಃ ಓಂ ಶಂಕರಾಯ ನಮಃ ಓಂ ಶೂಲಪಾಣೇ ನಮಃ ಓಂ ಕಟ್ವಂಗಿನೇ ನಮಃ ಓಂ ವಿಷ್ಣುವಲ್ಲಭಾಯ ನಮಃ ಓಂ ಶಪ್ರಿಷ್ಠಾಯ ನಮಃ ಓಂ ಅಂಬಿಕಾನಾಥಾಯ ನಮಃ
ಓಂ ಶ್ರೀಕಂಠಾಯ ನಮಃ ಓಂ ಭಕ್ತವತ್ಸಲಾಯ ನಮಃ ಓಂ ಭವಾಯ ನಮಃ ಓಂ ಶರ್ವಾಯ ನಮಃ ಓಂ ತ್ರಿಲೋಕೇಶಾಯ ನಮಃ ಓಂ ಶತಿಕಂಠಾಯ ನಮಃ ಓಂ ಶಿವಪ್ರಿಯಾಯ ನಮಃ ಓಂ ಉಗ್ರಾಯ ನಮಃ ಓಂ ಕಾಪಾಲಿನೇ ನಮಃ ಓಂ ಕಾಮಾರಾಯ ನಮಃ ಓಂ ಅಂಧಕಾಸುರಸೂದನಾಯ ನಮಃ ಓಂ ಗಂಗಾಧರಾಯ ನಮಃ ಓಂ ಲಲಾಟಾಕ್ಷಾಯ ನಮಃ ಓಂ ಕಾಲಕಾಲಾಯ ನಮಃ ಓಂ ಕೃಪನಿಧಿಯೇ ನಮಃ ಓಂ ಭೀಮಾಯ ನಮಃ ಓಂ ಪರಿಶುಹಸ್ತಾಯ ನಮಃ ಓಂ ಮೃಗಪಾಣೇ ನಮಃ ಓಂ ಜಟಾಧರಾಯ ನಮಃ ಓಂ ಕೈಲಾಸವಾಸಿನೇ ನಮಃ ಓಂ ಕವಚಿನೇ ನಮಃ ಓಂ ಕಠೋರಾಯ ನಮಃ ಓಂ ತ್ರಿಪುರಾಂತಕಾಯ ನಮಃ ಓಂ ವೃಷಂಕಾಯ ನಮಃ ಓಂ ವೃಷಭರೂಢಾಯ ನಮಃ ಓಂ ಭಸ್ಮಧೂಳಿತ ವಿಗ್ರಹಾಯ ನಮಃ ಓಂ ಸಾಮಪ್ರಿಯಾಯ ನಮಃ ಓಂ ಸ್ವರಮಯೇ ನಮಃ ಓಂ ಶ್ರೀಮೂರ್ತೆ ನಮಃ ಓಂ ಅಜನೇಶ್ವರಾಯ ನಮಃ ಓಂ ಸರ್ವಜ್ಞಾಯ ನಮಃ ಓಂ ಪರಮಾತ್ಮನೇ ನಮಃ ಓಂ ಸೋಮಸೂರಾಗ್ನಲೋಚನಾಯ ನಮಃ ಓಂ ಅವಿಷಾಯ ನಮಃ ಓಂ ಯಜ್ಞಪತಿಯೇ ನಮಃ ಓಂ ಸೋಮಾಯ ನಮಃ ಓಂ ಪಂಚವಕ್ರಾಯ ನಮಃ ಓಂ ಸದಾಶಿವಾಯ ನಮಃ ಓಂ ವಿಶ್ವೇಶ್ವರಾಯ ನಮಃ ಓಂ ವೀರಭದ್ರಾಯ ನಮಃ ಓಂ ಗಣನಾಥಾಯ ನಮಃ ಓಂ ಪ್ರಜಾಪತಿಯೇ ನಮಃ ಓಂ ಸೇನೆ ನಮಃ ಓಂ ದುರ್ದುಷ್ಟಾಯ ನಮಃ ಓಂ ಗಿರೀಶಾಯ ನಮಃ ಓಂ ಅನಘಾಯ ನಮಃ ಓಂ ಭುಜಂಗಭೂಷಣಾಯ ನಮಃ ಓಂ ಭಾರ್ಗಾಯ ನಮಃ ಓಂ ಗಿರಿಧನ್ವೈ ನಮಃ ಓಂ ಗಿರಿಪ್ರಿಯಾಯ ನಮಃ ಓಂ ಕೃತಿವಾಸಸೇ ನಮಃ ಓಂ ಪುರರಾತಾಯ ನಮಃ ಓಂ ಭಗವತೆ ನಮಃ ಓಂ ಪ್ರಮತಾಧಿಪಾಯ ನಮಃ ಓಂ ಮೃತ್ಯುಂಜಯಾಯ ನಮಃ ಓಂ ಸೂಕ್ಷ್ಮತನವೇ ನಮಃ ಓಂ ಜಗದ್ರೂಪಿಣೇ ನಮಃ ಓಂ ಜಗದ್ಗುರುವೇ ನಮಃ ಓಂ ವ್ಯಾಮಿಕೇಶಾಯ ನಮಃ ಓಂ ಮಹಾಸೇನ ಜನಕಾಯ ನಮಃ ಓಂ ಚಾರುಕೃಮಾಯ ನಮಃ ಓಂ ರುದ್ರಾಯ ನಮಃ ಓಂ ಭೂತಪತಿಯೇ ನಮಃ ಓಂ ಸ್ಥಾಣುವೇ ನಮಃ ಓಂ ಆಯುರ್ವಿದ್ಯಾಯ ನಮಃ ಓಂ ದಿಗಂಬರಾಯ ನಮಃ ಓಂ ಅಷ್ಟಮೂರ್ತೆ ನಮಃ ಓಂ ಅನೇಕಾತ್ಮನೇ ನಮಃ ಓಂ ಸಾತ್ವಿಕಾಯ ನಮಃ ಓಂ ಶುದ್ಧ ವಿಗ್ರಹಾಯ ನಮಃ ಓಂ ಶಾಶ್ವತಾಯ ನಮಃ ಓಂ ಖಂಡ ಪರಶ್ವಯ ನಮಃ ಓಂ ಅಜಾಯ ನಮಃ ಓಂ ಪಾಶವಚನಕಾಯ ನಮಃ ಓಂ ಮೃಡಾಯ ನಮಃ ಓಂ ಪಶುಪತೇ ನಮಃ ಓಂ ದೇವಾಯ ನಮಃ ಓಂ ಮಹಾದೇವಾಯ ನಮಃ ಓಂ ಅವ್ಯಾಯ ನಮಃ ಓಂ ಪರಾಯ ನಮಃ ಓಂ ಭೂಷದಂತಾಯ ನಮಃ ಓಂ ಅವ್ಯಕ್ತಾಯ ನಮಃ ಓಂ ಗೊತ್ತಾಗೋದು. ಓಂ ಅವ್ಯಕ್ತಾಯ ನಮಃ ಓಂ ಸಹಸ್ರಾಕ್ಷಾಯ ನಮಃ ಸಹಸ್ರಪಾದವೇ ನಮಃ ಅಪವರ್ಗ ಪ್ರದಾಯ ನಮಃ ಓಂ ಅನಂತಾಯ ನಮಃ ಓಂ ತಾರಕಾಯ ನಮಃ ಓಂ ಪರಮೇಶ್ವರಾಯ ನಮಃ ಇತಿ ಶ್ರೀ ಶಿವಾಷ್ಟೋತ್ತರ ಶತನಾಮಾವಳಿ ಸಂಪೂರ್ಣಃ ಶಿವಾರ್ಪಣಮಸ್ತು. ವೀರಭದ್ರೇಶ್ವರ ಜೋಗಳ ಪದ. ಶ್ರೀ ವೀರಭದ್ರನ ಪವನ ಚರಿತೆಯ ಭಾವದಿಂದಲೇ ನಾನು ತಿಸುವೆ ಸದ್ಭಕ್ತ ಸಾವಧಾನಿಗಳೆದ ನಾಲಿಸಿ ಜಗದಿ ಜೋ ಜೋ ಸಾವಧಾನಿಗಳೆದನು ಆಲಿಸಿ ಜಗದಿ ಜೋ ಜೋ ಶ್ರೀ ಮಹಾ ಕೈಲಾಸಪುರದೋಳು ಪರಮೇಶನ ಮಹಾದೇವಿ ಸಹಿತ ಮೋದದಿಂದ ಸ್ವಾಮಿಯು ಲಗವ ಕೊಟ್ಟಿರುವ ವೇಳೆಯೋಳು ಜೋ ಜೋ ಸ್ವಾಮಿಯು ಲಗವ ಕೊಟ್ಟಿರುವ ವೇಳೆಯೋಳು ಜೋ ಜೋ ಶ್ರೀ ವೀರಭದ್ರನ ಪಾವನ ಚರಿತೆಯ ಭಾವದಿಂದಲೇ ನಾನು ತಿಸುವೆ ಜೋ ಜೋ ಹರಿಬ್ರಹ್ಮ ಸುರಪ ದಿಗ್ಗಾವರ ರುದ್ರ ಮುನಿಕೋಟಿ ಬೆರೆದು ಶಿವನ ಬಸಿರುವ ಸಮಯದಿ ಬೆರೆದು ಶಿವ ಬಸಿರೆ ನಂದಿ ಮಾಕಾಳ ನರೆದು ಬಸಿರೆ ನಂದಿ ಮಾಕಾಳ ರವತವರ್ಯ ಗದ್ದರಿಸಿ ಬಡಿಯುತ್ತೀರೇ ಜೋ ಜೋ ಗದ್ದರಿಸಿ ಬಡಿಯುತ್ತೀರೇ ಜೋ ಜೋ ಶ್ರೀ ವೀರಭದ್ರನ ಪಾವನ ಚರಿತೆಯ ಭಾವದಿಂದಲೇ ನಾನು ತಿಸುವೆ ಜೋ ಜೋ ಮುಕ್ಕಣ್ಣನ ವೇಳೆ ಲೆಕ್ಕಿಸದಾರನು ಮುಕ್ಕಣ್ಣನ ವೇಳೆ ಲೆಕ್ಕಿಸದಾರನು ಸೌಖ್ಯದಿಂ ಪ್ರಮಥರೊಳ ಕರದಿರಲು
ಸೌಖ್ಯದಿಂ ಪ್ರಮಥರೊಳಕ್ಕದಿರಲಾಗ ಸ್ವಚ್ಚಿ ನಿಂಬಂದ ದಕ್ಷ ನೆನೆಸದಿರೆ ಜೋ ಜೋ ಸ್ವಚ್ಚಿ ನಿಂಬಂದ ದಕ್ಷ ನೆನೆಸದಿರೆ ಜೋ ಜೋ ಶ್ರೀ ವೀರಭದ್ರನ ಪಾವನ ಚರಿತೆಯ ಭಾವದಿಂದಲೇ ನಾ ಸ್ತುತಿಸುವೆ ಜೋ ಜೋ ಭಾವದಿಂದಲೇ ನಾನು ಸ್ತುತಿಸುವೆ ಜೋ ಜೋ ಮುಕ್ಕಣ್ಣನ ವೇಳೆ ಲೆಕ್ಕಿಸದಾರನು ಇದಾತಲ್ಲ ಪರಮೇಶ್ವರಿಯ ಶಿವನ ಕರುಣಾದಿ ಜನಿಸಿರುವ ಪರಮೇಶ್ವರಿಯ ಶಿವನು ಕರುಣಾದಿ ಜನಿಸಿರುವ ಪರಿಯ ನರಿಯದೆ ದಕ್ಷನಾಗ ಪರಿಯ ನರಿಯದೆ ದಕ್ಷನಾಗ ಶಿರುವ ಪರಿಯ ನರಿಯದೆ ಹರನೆನ್ನು ಕುವರಿ ಗಂಡ ನಡೆಯ ಮನ್ನಿಸನೆಂದು ಕತಿಂ ಕುವರಿ ಗಂಡ ನಡೆಯ ಮನ್ನಿಸನೆಂದು ಕತಿಂ ಜೋ ಜೋ ಶ್ರೀ ವೀರಭದ್ರನ ಪಾವನ ಚರಿತೆಯ ಭಾವದಿಂದಲೇ ನಾನು ಸ್ತುತಿಸುವೆ ಜೋ ಜೋ ಪರಮೇಶ್ವರಿಯ ಶಿವನ ಕರುಣಾದಿ ಜನಿಸಿರುವ ಮಾರಹರನ ಬಿಟ್ಟು ಸಾರಿ ಯಜ್ಞವ ಮಾಡಿ ಮಾರಹರನ ಬಿಟ್ಟು ಸಾರಿ ಯಜ್ಞವ ಮಾಡಿ ಭೂರಿ ದೇವತೆಗಳಿಗಾಹೂತ ಗೊಡುವೆ ಭೂರಿ ದೇವತೆಗಳಿಗೆ ಆಹುತಿ ಗೊಡುವೆನೆಂದ ಆರಂಭಿಸಿದ ಯಜ್ಞ ಹರಿದೈವವೆನುತ ಜೋ ಜೋ ಆರಂಭಿಸಿದ ಯಜ್ಞ ಹರಿದೈವವೆನುತ ಜೋ ಜೋ ಶ್ರೀ ವೀರಭದ್ರನ ಪಾವನ ಚರಿತೆಯ ಭಾವದಿಂದಲೇ ನಾ ಸ್ತುತಿಸುವೆ ಜೋ ಜೋ ಭಾವದಿಂದಲೇ ನಾ ಸ್ತುತಿಸುವೆ ಜೋ ಜೋ ಕುಲ್ಲ ದೇವತೆಗಳನ್ನೆಲ್ಲರ ನೆರಪೂತ ಮುಲ್ಲೋಕ ದೆರೆಯನ ಮರದೀರ ದಕ್ಷ ಮುಲ್ಲೋಕ ದರೆಯನ ಮರದೀರ ದಕ್ಷ ದಾಕ್ಷಾಯಣಿಯಲ್ಲಿ ಹೋಗಿ ಬೋಧಿಸಿ ನಿಂದಿಸಲವ ದಾಕ್ಷಾಯಣಿಯಲ್ಲಿ ಹೋಗಿ ಬೋಧಿಸಿ ನಿಂದಿಸಲವ ಜೋ ಜೋ ನಿಂದಿಸಲವ ಜೋ ಜೋ ಚರಿತೆಯ ಭಾವದಿಂದಲೇ ನಾನು ಸ್ತುತಿಸುವೆ ಜೋ ಜೋ ಭಾವದಿಂದಲೇ ನಾನು ಸ್ತುತಿಸುವೆ ಜೋ ಜೋ ಗಿರಿಜೆ ಶಪಿಸುತ್ತಾಗ ಹರನಿಧಿರೈದೆ ಗಿರಿಜೆ ಶಪಿಸುತ್ತಾಗ ಹರನಿಧಿರೈದಿ ಸಾರಿದೆಣೆ ಮಗ ತೋಳಿನ ಸುತನ ಸಾರಿದೆಣೆ ಮಗ ತೋಳಿನ ಸುತನ ಬೇಡೆ ಬೇಡೆ ಸಿರಿದೆಣೆಗೆ ಮಗ ತೋಳಿನ ಸುತನ ಬೇಡಲ ಕರಕೋಟಿ ತೇಜೋಮಯನ ಸೃಜಿಸಲು ಕೊಡಲು ಜೋ ಜೋ ಕರಕೋಟಿ ತೇಜೋಮಯನ ಸೃಜಿಸಿ ಕೊಡಲು ಜೋ ಜೋ ರತ್ನದ ತೊಟ್ಟಿಲ ಋಷಿಗಳ ಪತ್ನಿಯರಿಂ ತರಿಸುತ್ತೆ ಗಿರಿಜಾತೆ ರತ್ನದ ತೊಟ್ಟಿಲ ಯತ್ನ ಋಷಿಗಳ ಪತ್ನಿಯರಿಂ ತರಿಸುತ್ತೆ ಗಿರಿಜಾತೆ ರತ್ನವ ನಿರಿಸುತ್ತಿರಲು ಗಿರಿಜಾತೆ ಜೋ ಜೋ ರತ್ನವ ನಿರಿಸುತ್ತಿರಲು ಗಿರಿಜಾತೆ ಜೋ ಜೋ ವೀರಭದ್ರನ ಪಾವನ ಚರಿತೆಯ ಭಾವದಲ್ಲಿ ನಾನು ಸ್ತುತಿಸುವೆ ಜೋ ಜೋ ಮಾಡಿ ಭೂರಿ ದೇವತೆಗಳಿಗಾಹೂತ ಕೊಡುವೆ ಭೂರಿ ದೇವತೆಗಳಿಗಾಹೂತೆ ಕೊಡುವೆ ನಂದಾರಂಭಿಸಿದ ಯಜ್ಞ ಹರಿದೈವವೆನುತ ಜೋ ಜೋ ಗಿರಿಜೆ ರತ್ನದಾತಲ ಪಾತ್ರ ಪುತ್ರಗೆ ವೀರನೆಂದಿತ್ತು ನಾಮವನು
ಪಾತ್ರದಿಂದಲೇ ಶುಭಗಾತ್ರಿಯರೀಶ್ವರಿ ಪುತ್ರಗೆ ವೀರನೆಂದಿತ್ತು ನಾಮವನು ಪುತ್ರಗೆ ವೀರನೆಂದಿತ್ತು ನಾಮವನು ವಿಚಿತ್ರ ಸ್ವರದಿ ಪಾಡಿದರು ಭಾವುಕಿಯರು ಜೋ ಜೋ ಚಿತ್ರ ಸ್ವರದಿ ಪಾಡಿದರು ಭಾವುಕಿಯರು ಜೋ 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 ಪರಾತ್ಪರ ಜೋ ಜೋ ಚಿದಾಕಾರ ಜೋ ಜೋ ಬುಧಾಧಾ ಜೋ ನಿರ್ವಿಕಾರ ಜೋ 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 ಬುಧಾಧಾರ ಜೋ ನಿರ್ವಿಕಾರನೆ ಜೋ ಜೋ ಸದಾಚಾರ ಜೋ ವೀರಧೀರ ಜೋ ಎಲ್ಲ ದೇವತೆಗಳ ಸೊಲ್ಲಡಗಿಸಲೆಂದು ಉಲ್ಲಾಸದಿಂದೊಗದಲ್ಲ ಅಪರೂಪ ಉಲ್ಲಾಸದಿಂದೊಗೆದಲ್ಲ ಮರೂಪನೆ ಪುಲ್ಲ ಶರಾಂತಕ ಚಲ್ವ ವೀರೇಶ ಜೋ ಜೋ ಮರುರೂಪನೆ ಪುಲ್ಲ ಶರಾಂತಕ ಚಲ್ವ ವೀರೇಶ ಜೋ ಜೋ ದಕ್ಷಿಣ ಗರ್ವ ಶಿಕ್ಷಿಸಿ ಬಂದ ಸತ್ಯಕ್ಷ ಮುಮುಕ್ಷು ಸುರಕ್ಷ ಪರೋಕ್ಷ ದಕ್ಷಿಣ ಗರ್ವ ಶಿಕ್ಷಿಸಿ ಬಂದ ಸಂತಕ್ಷ ಮುಮುಕ್ಷು ಸುರಕ್ಷ ಪರೋಕ್ಷ ತಕ್ಷ ಮುಮುಕ್ಷು ಸುರಕ್ಷ ಪ್ರಮತ ಗಣ ಪಕ್ಷ ಒಳಕ್ಷಾರ ದಕ್ಷಯ ಮೋಕ್ಷ ಜೋ ಜೋ ಪಕ್ಷ ಒಳಕ್ಷರ ದಕ್ಷಯ ಮೋಕ್ಷ ಜೋ ಜೋ ರುದ್ರ ಪರಮ ನೀರ ಭದ್ರ ಸುಕುರನಾಥ ರುದ್ರ ಪರಮ ನೀರು ಭದ್ರ ಸುಕುರನಾಥ ಮುದ್ರ ಭೂನತ ವೀರ ಭದ್ರ ಛಿದ್ರ ಮುದ್ರ ಭೂನತ ವೀರ ಭದ್ರ ಶ್ರೀ ಘನಮಠ ಭದ್ರ ಮಂಟಪ ನಿವಾಸಾರ್ಧ ಮುದ್ರಾ ಜೋ ಜೋ ಭದ್ರ ಮಂಟಪ ನಿವಾಸಾರ್ಧ ಮುದ್ರಾ ಜೋ ಜೋ ಶ್ರೀ ವೀರಭದ್ರನ ಪಾವನ ಚರಿತೆಯ ಭಾವನದಿಂದಲೇ ನಾನು ತಿಸುವೆ ಭಾವದಿಂದಲೇ ನಾನು ತಿಸುವೆ ಸದ್ಭಕ್ತ ಸಾವಧಾನಿಗಳಿದನಾಲಿಸಿ ಜೋ ಜೋ ಸಾವಧಾನಿಗಳಿದನಾಲಿಸಿ ಜೋ ಜೋ ಸಾವಧಾನಿಗಳಿದನಾಲಿಸಿ ಜೋ ಜೋ ಶಿವಾರ್ಪಣ ಮಸ್ತು ಸ್ವಲ್ಪ ಅದರ ಬರ್ತಾರಂತ ಆನೆಗಾರತಿ ಬೆಳಗಿದೆನೆ ತಳಿರು ತೋರಣ ಕಟ್ಟಿಸಿದೆನೆ ಹೊಂಬಳದೊಳಗ ಶ್ರೇಷ್ಠ ಸತ್ಯವಾದ ನಮ್ಮೀರಣ್ಣ ನಿಲ ನಿಮಗಾರತಿ ಬೆಳಗುವೆನೆ ಎನ್ನಯ ಹರನೇ ನಾನಿಂಪಾದಕ ಬರುವೇನೆ ಮುಂದ ಭಜಂತ್ರಿ ಹಿಂದ ಗುಗ್ಗಳ ಎಡದಲ್ಲಿ ಬಲದಲ್ಲಿ ಪುರಂತರ ಎಡದಲ್ಲಿ ಬಲದಲ್ಲಿ ಪುರಂತರ ಪುಟ್ಟ ಬಂಜೇರ್ಗೆಲ್ಲ ಮಕ್ಕಳ ಕೊಡುವಂತ ಶ್ರೇಷ್ಠ ಸತ್ಯವಾದ ನಮ್ಮೀರಣ್ಣ ನಿಲ ನಿಮಗಾರತಿ ಬೆಳಗುವೆನೆ ಎನ್ನಯ ಹರನೇ ನಾನಿಂಪಾದಕ ಬರುವೇನೆ ಕ್ಯಾವಿಯ ಉಟ್ಟಾರ ಆವಿಗಿ ಮೆಟ್ಟ್ಯಾರ ಕತ್ತಿ ಕಟಾರವು ಕೈಯೊಳಗ ಕತ್ತಿ ಕಟಾರವು ಕೈಯೊಳಗ ಗಲ್ಲ ಗಲೆಂಬೋ ಗರುಡ ತಿದಿದ ಮಿಸಿ ಬಲ್ಲಿದನವು ನಮ್ಮೀರಣ್ಣ ನಿಲ ನಿಮಗಾರತಿ ಬೆಳಗುವೆನೆ ಎನ್ನಯ ಹರನೇ ನಾನಿಂಪಾದಕ ಬರುವೇನೆ ಅಕ್ಕಿ ಬಂಡಿ ಒಂದು ಬ್ಯಾಳಿ ಬಂಡಿ ಒಂದು ಜವಳಿ ಬಂಡಿ ಒಂದು ಸಾಗಿದವ ಜವಳಿ ಬಂಡಿ ಒಂದು ಸಾಗಿದವ ತುಪ್ಪದ ಕೊಡಗಳು ಲೆಕ್ಕಿಲ್ದ ಬರ್ತಾವ ಶ್ರೇಷ್ಠ ಸತ್ಯವಾದ ನಮ್ಮೀರಣ್ಣ
ನಿಲ ನಿಮಗಾರತಿ ಬೆಳಗುವೆನೆ ಎನ್ನಯ ಹರನೇ ನಾ ನಿಂಪಾದಕ ಬರುವೇನೆ. ಕಾಗದ ಬರೆದಾರೂರಿಗೆ ಜಾಯ ಇರಬೇಕುಳವಿ ಸ್ಥಳದಲ್ಲಿ ಇರಬೇಕುಳವಿ ಪುರದಲ್ಲಿ. ಲಕ್ಷ ಗಣಗಳಿಗೆ ಭಿಕ್ಷವ ಕೊಡುವಂತ ಶ್ರೇಷ್ಠ ಸತ್ಯವಾದ ನಮ್ಮೀರಣ್ಣ. ನಿಲ ನಿಮಗಾರತಿ ಬೆಳಗುವೆನೆ ಎನ್ನಯ ಹರನೇ ನಾ ನಿಂಪಾದಕ ಬರುವೇನೆ ಎನ್ನಯ ಹರನೇ ನಾ ನಿಂಪಾದಕ ಬರುವೇನೆ. ಅಂದೂರಿಂದೂರ್ ಬರ್ತಾರಂತ ಆನೆಗಾರತಿ ಬೆಳಗಿದೆನೆ ತಳಿರು ತೋರಣ ಕಟ್ಟಿಸಿದೆನೆ. ಹೊಂಬಳದೊಳಗ ಶ್ರೇಷ್ಠ ಸತ್ಯವಾದ ನಮ್ಮೀರಣ್ಣ. ನಿಲ ನಿಮಗಾರತಿ ಬೆಳಗುವೆನೆ ಎನ್ನಯ ಹರನೇ ನಾ ನಿಂಪಾದಕ ಬರುವೇನೆ. ಎಡೆಯೂರ ಸ್ಥಳದಲ್ಲಿ ಏನೇನ ಸಡಗರ ಎಡಕ ನಂದಿಯ ಕೋಲು ಬಲಕ ಪಾಲಿಕೆಯ ಪಂಕ. ಸಡಗರದ ಛತ್ತರಿಗಿ ಮೇಲಾಗು ತಾಗಿರಿ ಹಣೆಯ ಮೇಲಿನ ಗಂಧ ಗಿಣಿರಾಮ ಕುಂತಾಂಗ. ಸಣ್ಣಳೆಯ ರುದ್ರಾಕ್ಷಿ ಸ್ವಾಮಿತಾ ದರ್ಶನ ಪಡವಲ ದಿಕ್ಕಿಗೆ ಒಡೆತಾ ಮೆರೆದಾನ. ಕೊನೆ ಮೀಸಿ ತಿದ್ದೂತ ಚಳ್ಳುಗುರು ಚಿಮ್ಮೂತ. ಕರವೀರ ಭದ್ರನ ಕರಡ ನೋಡಿ ಪೂಜೆಗೊಳ್ಳೋಣ ಬನ್ನೀರೆ. ಜಯ ಮಂಗಲವು ನಿತ್ಯ ಶುಭ ಮಂಗಳ. ಬಿಳಿಯಂಗಿ ತೊಟ್ಟಾನು ಬಿಗಿದೆದ್ದು ನಿಂತಾನು ಏಸಂಗಿ ಜವಳಂಗಿ ಎಡಗೈಯಲ್ಲಿಡಿದಾನ. ಗಿರಿಯ ಪರ್ವತ ಗುಡ್ಡ ಬಲಗೈಯಲ್ಲಿಡಿದಾನ. ಹೊಕ್ಕಳ ಹುಲಿಯುಗುರು ಸೀಳೂತ ಮೆಟ್ಟ್ಯಾನ. ಕೊನೆ ಬೀಸಿ ತಿದ್ದೂತ ಚಳ್ಳುಗುರು ಚಿಮ್ಮೂತ. ಕರವೀರ ಭದ್ರನ ಕರಡ ನೋಡಿ ಪೂಜೆಗೊಳ್ಳೋಣ ಬನ್ನೀರೆ. ಜೈ ಮಂಗಲವು ನಿತ್ಯ ಶುಭ ಮಂಗಳ. ಮಂಗಳವಾರ ದಿನ ಈರಣ್ಣನ ಸಡಗರ ಚಿಟ್ಟ ಚಿನಿಗಾಲದ ಹೂವು ದುಂಡ ಮಲ್ಲಿಗೆಯ ಹೂವು. ಕೊಂಡಾಡು ದಾಸಾಳ ಮಂಡಲದ ಸೂರೇಪಾನ. ಕಮಲದ ಈ ಹೂವು ಕಂಚಿನ ಈ ಹೂವು. 7 ಸಮುದ್ರದ ಪಾರಿಜಾತದ ಹೂವು. ಕ್ಯಾದಿಗೆಯ ಗರಿನೂರು ಕ್ಯಾದಿಗೆಯ ಒಡೆನೂರು. ಎಲ್ಲಕ್ಕೂ ಹೆಚ್ಚಿನದು ಬಿಲ್ವ ಪತ್ತರಿ ನೋಡು. ಕರಕಿಯ ಪತ್ತೂರಿ ಕರ್ಣ ನೋಡಿ ಪೂಜೆಗೊಳ್ಳೋಣ ಬನ್ನೀರೆ. ಜೈ ಮಂಗಲವು ನಿತ್ಯ ಶುಭ ಮಂಗಳ. ಶಿವಾರ್ಪಣ ಮಸ್ತು. ಧನ್ಯವಾದ.